ನಾನು ಕಾಕಿಯವ್ರ ಜೊತೆ ಆಟ ಆಡ್ಬೇಕು. ನಮ್ಮ ಸಿಬ್ಬಂದಿ ವರ್ಗ ಜೊತೆನಾ? ಸ್ನೇಹಿತರೆ, ನೀವಿಲ್ಲಿ ಪೂರ್ತಿ ಡೇರ್ ಡೆವಿಲ್ ಆಗಿ ಡ್ರೈವ್ ಮಾಡ್ತಾ ನಮ್ಮನ್ನು ಕರ್ಕೊಂಡು ಹೋಗ್ತಾ ಇರೋದು ಸ್ನೇಹಿತರೆ ನಮ್ಮ ಮೀರಾ ಮೇಡಮ್ ಅವರ ವೃಕ್ಷ ಸ್ಕೂಲ್ ಆಫ್ ಆರ್ಟ್ಸ್ ಇದೆ ಇಲ್ಲಿ. ಅಲ್ಲಿ ಹೋಗಿ ಮೇಡಮ್ ಅವ್ರ ಸ್ಕೂಲ್ ನೋಡೋಣ, ಜೊತೆಗೆ ಅವ್ರ ಮಿಕಾಸ ಪ್ರಾಜೆಕ್ಟ್ ನೋಡೋಣ. ಆ ಬನಶಂಕರಿ ಸೆಕೆಂಡ್ ಸ್ಟೇಜ್ ಅಲ್ಲಿ ಏನಾಯ್ತು, ಈ ನಮ್ ಗೋಡನ್ ಸುಟ್ಟೋಯ್ತು, ಹಣಕಾಸಿನ ನಷ್ಟ. ಹೌದು, ಎಲ್ಲಾ ತರದ್ ಹೋಗಿ ಹಾವು ಏಣಿ ಆಟ ತರ ವಿವರ್ ಡೌನ್ ದೇ. ಸೊ ನನ್ನ ಫ್ರೆಂಡ್ ಫೋನ್ ಮಾಡಿದಾಗ ಹೇಳಿದ್ರು ಊಟನೇ ಇಲ್ಲ ಇಲ್ಲಿ ಆ ಫುಡ್ ಝೋನ್ ಅಲ್ಲಿ, ನೀವ್ ಕೇಳಿದ್ ನಾನ್ ಮಾಡ್ಕೊಡ್ತೀನಿ ಅಂತ ಒಂದು ಪೋಸ್ಟ್ ಹಾಕ್ದೆ ಅಪಾರ್ಟ್ಮೆಂಟ್ ಅವ್ರಿಗೆ. 50 ಜನದಷ್ಟು ನನ್ನ ಮನೆಗೆ ಆರ್ಡರ್ ಬರುತ್ತೆ. ನಾನು ಹೋಗಿ ಎಲ್ಲ ಊಟ ಕೊಟ್ಬಿಟ್ಟು ಹಾಕ್ಬಿಟ್ಟು ಮನೆಗೆ ವಾಪಸ್ ಬಂದು ಮತ್ತು ನಾನೇ ಪಾತ್ರೆ ತೊಳ್ಕೊಬೇಕಿತ್ತು, ನಾನೇ ಅಡಿಗೆ ಮಾಡ್ಬೇಕಿತ್ತು, ನಾನೇ ತೊಗೊಂಡ ಡೆಲಿವರಿ ಕೊಡ್ಬೇಕಾಗಿತ್ತು. ಸೊ ದ ಫಸ್ಟ್ ದುಡಿಮೆನಲ್ಲಿ 12,000 ರೂಪಾಯಿ ಕೊಟ್ಟು ಒಂದು ಮಿಕ್ಸಿ ತಗೊಂಡೆ. ಸೊ ನೈಸ್ ಅಂದ್ರೆ ಹೊಸದಾಗಿ ಮದ್ವೆ ಆಗಿ ನಾವು ಒಂದೊಂದೇ ಸಾಮಾನು ಮಾಡ್ಕೊಳ್ತೀವಲ್ಲ ಆ ತರ ಆಗಿತ್ತು. ಹೈ ಮೈಗ್ರೇನ್ ಇತ್ತು ನನಗೆ. ನಾನು ಅಷ್ಟು ಕಕ್ಕ ತಿಂತಾ ಇದ್ದೆ. ಎಲ್ಲ ಒಳ್ಳೆ ಬೇಕರಿ ನೋಡ್ಕೊಂಡ್ಬಿಟ್ಟಿದ್ದೆ, ಒಳ್ಳೆ ಚಕ್ಲಿ ಕೊಡ್ಬೇಳೆ ಅಂಗಡಿ ನೋಡ್ಕೊಂಡ್ಬಿಟ್ಟಿದ್ದೆ. ಬೈ ದ ಎಂಡ್ ಯಾವಾಗ ನನಗೆ ತಿನ್ನಕ್ಕೂ ಆಗ್ತಾ ಇರಲಿಲ್ಲ ನಾನು ಈ ಅಡುಗೆ ಮಾಡ್ಕೊಡೋ ಪ್ರೋಸೆಸ್ ಅಲ್ಲಿ, 2 ತಿಂಗಳ ನಂತರ ನನಗೆ ಗೊತ್ತಿಲ್ಲದಂಗೆ ತಲೆನೋವು ಹೊರಟೋಗಿತ್ತು. ನೋ ಮೈಗ್ರೇನ್. ನಾನು 80 ಕಿಲೋ ಇದ್ದೋಳು 59 ಕಿಲೋ ಆಗೋಗಿದ್ದೆ. ಫುಡ್ ಮ್ಯಾಟರ್ಸ್ ಲಾಟ್ ಅಂತ ಅವಾಗ ಅನ್ನಿಸ್ತು ನನಗೆ. ಒಂದಿನ ನಾನು ಕೆಫೆ ಓಪನ್ ಮಾಡಿದ್ರೆ ನಾನು ಮೀ ಖಾಸ ಅಂತ ಇಡ್ತೀನಿ ಅಂತ ಮಾಡ್ಕೊಂಡೆ. ಮೀರಾಸ್ ಸ್ಪೆಷಲ್ ಪ್ಲೇಸ್ ಖಾಸ. ಸ್ನೇಹಿತರೆ, ನೀವಿಲ್ಲಿ ಪೂರ್ತಿ ಡೇರ್ ಡೆವಿಲ್ ಆಗಿ ಮಹೀಂದ್ರ ಥಾರ್ ಜೀಪನ್ನ ಓಡಿಸುತ್ತಾ ಅದನ್ನ ಡ್ರೈವ್ ಮಾಡ್ತಾ ನಮ್ಮನ್ನು ಕರ್ಕೊಂಡು ಹೋಗ್ತಾ ಇರೋದು ಬೇರೆ ಯಾರು ಅಲ್ಲ ಸ್ನೇಹಿತರೆ, ನಮ್ಮ ಮೀರಾ ಮೇಡಮ್ ಅವರು. ಮೇಡಮ್ ನಮಸ್ತೆ. ಮೇಡಮ್ ನಮಸ್ತೆ, ಶುಭೋದಯ, ಹೇಗಿದ್ದೀರಿ? ಸೂಪರ್ ಆಸ್ ಆಲ್ವೇಸ್. ನನ್ಗೆ ಭಾಳ ಸಂತೋಷ ಆಗ್ತದೆ ನೀವು ಜೀಪ್ ಓಡಿಸ್ತಾರೋ ಸ್ಟೈಲ್ ನೋಡಿ. ದಟ್ಸ್ ಸೋ ನೈಸ್. ವಾವ್, ಗ್ರೇಟ್. ಸೊ ಇವತ್ತು ಮೇಡಮ್ ಜೊತೆಗೆ ತುಂಬ ವಿಷಯ ಮಾತಾಡೋಕ್ಕಿದೆ. ಮೀರಾ ಮೇಡಮ್ ಜೊತೆಗೆ ಅವರು ಒಳ್ಳೆ ಚಿತ್ರಕಲಾವಿದೆ. ಅವರು ಚಿತ್ರಕಲಾ ಪರಿಷತ್ತಿನ ಪಾಸ್ ಔಟ್ ಸ್ನೇಹಿತರೆ, ತುಂಬ ಒಳ್ಳೆಯ ಚಿತ್ರಕಲೆಯ ಕಲಾವಿದೆ ಅವರು. ನಮ್ಮ ಅರುಣ್ ಸರ್ ಸಂಗಾತಿ ಅವರು, ನಿಮಗೆ ಗೊತ್ತಿದೆ ಅವರು. ಸೊ ಬನ್ನಿ ಇವತ್ತು ಅವ್ರು ಮೇಡಮ್ ಜೊತೆ ಮಾತಾಡೋಣ. ಇತ್ತೀಚೆಗೆ ಅವರು ಮೀ ಖಾಸ ಅಂತ ಹೇಳಿ ಒಂದು ಆಹಾರಕ್ಕೆ ಸಂಬಂಧಪಟ್ಟಂಥ ಒಂದು ಹೊಸ ಕ್ರಮವನ್ನು ಪ್ರಾರಂಭಿಸಿದ್ದಾರೆ. ಪರಮ್, ಇದು ಹೊಸದಲ್ಲ, ಇದು ಹಳೇದೆ, ನಮ್ಮ ಹಿರಿಯರೆಲ್ಲ ಮಾಡ್ತಾಯಿದ್ರು, ನಾವು ಹೊಸದು ಮಾಡೋಕ್ಕೆ ಹೋಗಿ ಹಾಳಾಗಿದ್ವಿ, ಮತ್ತು ನಾನು ಅದನ್ನು ವಾಪಸ್ ನಮ್ಮ ಹಿರಿಯರು ಮಾಡಿದ್ದನ್ನೇ ಮಾಡ್ತಾ ಇದ್ದೀನಿ ಅಂತ ಮೇಡಮ್ ನನಗೆ ಸೂಚ್ಯವಾಗಿ ಹೇಳಿದ್ರು. ಎಲ್ಲವನ್ನು ನಾವು ಮಾತಾಡೋಣ ಸ್ನೇಹಿತರೆ. ಮೇಡಮ್ ಶುಭೋದಯ, ಸ್ವಾಗತ ಕಲಾಮಾಧ್ಯಮಕ್ಕೆ. ಥ್ಯಾಂಕ್ ಯು ಸೋ ಮಚ್. ಆರಾಮಿದ್ರಾ? ಸೂಪರ್, ಗ್ರೇಟ್. ಬನ್ನಿ, ಯಾವಾಗ ತೊಗೊಂಡ್ರಿ ಈ ಜೀಪು? ತುಂಬ ಚೆನ್ನಾಗಿದೆ. ಈಗ ಒಂದು 5 ವರ್ಷ ಆಯಿತು. ಓಕೆ, ಡ್ರೈವಿಂಗ್ ಮೊದಲಿಂದ ಮಾಡ್ತಾ ಇದ್ರಾ? ಹೌದು. ಓಕೆ, 2002. ಹಾಂ. ಹೇಗೆ ಕಲ್ತ್ರಿ? ಮದುವೆಗೆ ಮುಂಚೆ, ಮದುವೆ ಆದ್ಮೇಲೆ ನಾನು 2ನೇ ಮಗಳು ಹೋಟೆಲ್ ಇರ್ಬೇಕಾರೆ ಅವ್ರನ್ನ ತುಂಬಾ ಪಿಕಪ್ ಡ್ರಾಪ್ ಮಾಡ್ಬೇಕಾಗಿತ್ತು ಅಲ್ಲಿ ಇಲ್ಲಿ ಎಲ್ಲ. ಸೊ ಹಂಗಾಗಿ ಕಾರ್ ತಗೊಂಡೆ. ಕಾರ್ ಕಲ್ತ್ಬಿಟ್ರಿ? ಹೌದು, ಮಾರುತಿ 800 ಇತ್ತು ಅವಾಗ. ಸೊ ದಟ್ಸ್ ಆಲ್. ಓಕೆ, ಬನ್ನಿ. ಮೇಡಮ್ ಅವರ ವೃಕ್ಷ ಸ್ಕೂಲ್ ಆಫ್ ಆರ್ಟ್ಸ್ ಇದೆ ಇಲ್ಲಿ ರಾಜರಾಜೇಶ್ವರ ನಗರದಲ್ಲಿ. ಅಲ್ಲಿ ಹೋಗಿ ಮೇಡಮ್ ಅವ್ರ ಸ್ಕೂಲ್ ನೋಡೋಣ, ಜೊತೆಗೆ ಅವ್ರ ಮಿಕಾಸ ಪ್ರಾಜೆಕ್ಟು ನೋಡೋಣಂತೆ. ಹಿಂದೆ ಕೂತ್ರೆ ಸ್ವಲ್ಪ ಕಷ್ಟ, ಬಟ್ ಚೆನ್ನಾಗಿದೆ, ಒಂಥರ ಅಡ್ವೆಂಚರಸ್ ರೋಲರ್ ಕೋಸ್ಟರ್ ರೈಡ್. ಓಕೆ, ಹೈವೇಗೆಲ್ಲ ಚೆನ್ನಾಗಿರುತ್ತಲ್ಲ? ಹೌದೌದು, ಈಸಿ. ನನಗೆ AC ಬೇಡ, ಅದಕ್ಕೋಸ್ಕರನೇ ನಾನು ಇದನ್ನ ಇಟ್ಕೊಂಡಿರೋದು. ನಮ್ಮ ಕೇಸ ನಮಗೂ AC ಹಾಕಿದ್ರೆ ಆಗೋದಿಲ್ಲ, ಮಾಡಲೇಬಾರ್ದು ಅಂತ. ನನ್ನ ಕಾರ್ ತಿಪ್ಪೆ ಥರ ಇರುತ್ತೆ ಒಳಗಡೆ, ಎಲ್ಲರೂ ಬೈತಾ ಇರ್ತಾರೆ ಕಾರ್ ಹತ್ತಿದ್ರೆ ಧೂಳಿಗೆಲ್ಲೋ ಅಂತ. ಪರ್ಫೆಕ್ಟ್ ಲ್ಯಾಂಡಿಂಗ್. ಬನ್ನಿ. ನಿಮ್ಮ ಗೆಟಪ್ ನಿಮ್ಮ ಮಠ ನಂಗೆ ತುಂಬ ಇಷ್ಟ ಆಯ್ತು. ಥ್ಯಾಂಕ್ ಯು ರೀ, ಥ್ಯಾಂಕ್ ಯು ಸೋ ಮಚ್. ಬನ್ನಿ ಪ್ಲೀಸ್ ಕಮ್. ಮೇಡಮ್, ಮೊಟ್ಟ ಮೊದಲು ಏನಿದು ವೃಕ್ಷ ಸ್ಕೂಲ್? ಸೊ ಫಸ್ಟ್ ಸ್ಟಾರ್ಟ್ ಆಗಿದ್ದು ವೃಕ್ಷ ಸ್ಕೂಲ್ 2006 ಅಲ್ಲಿ ವೃಕ್ಷ ಸ್ಕೂಲ್ ಆಫ್ ಫೈನ್ ಆರ್ಟ್ಸ್ ಅಂತ ಸ್ಟಾರ್ಟ್ ಮಾಡಿದ್ದು. ಡ್ರಾಯಿಂಗ್ ಅಂಡ್ ಪೇಂಟಿಂಗ್ ಕ್ಲಾಸಸ್ ಮೂಲಕ ಇದನ್ನ ಸ್ಟಾರ್ಟ್ ಮಾಡಿದ್ದು. ಸೊ ಇತ್ತೀಚೆಗೆ 1 ವರ್ಷದ ಹಿಂದೆ ನಾನು ಮೀ ಖಾಸ ಅಂತ ಸ್ಟಾರ್ಟ್ ಮಾಡಿದ್ದು. ಸೊ ವೃಕ್ಷ ಸ್ಕೂಲ್ ಆಫ್ ಫೈನ್ ಆರ್ಟ್ಸಲ್ಲಿ ನಾವು ಮಕ್ಳಿಗೆ ಡ್ರಾಯಿಂಗ್ ಆ್ಯಂಡ್ ಪೇಂಟಿಂಗ್ ಹೇಳ್ಕೊಡ್ತೀನಿ. ಅದ್ರ ಜೊತೆಗೆ ಮಕ್ಕಳು ಒಳಗಡೆ ಬರ್ತಾ ಇದ್ದಂಗೆ ಸಾಕಷ್ಟು ನಾವು ಬಾಯ್ಬಿಟ್ಟು ಹೇಳ್ದೇನೆ ಕೆಲವೊಂದೆಲ್ಲ ಬುರುಡೆಗೆ ಹೋಗಬೇಕು, ಆ ಥರ ಪರಿಸರನ ಕ್ರಿಯೇಟ್ ಮಾಡಿ ಆ ಮಕ್ಕಳು ಕೂತ್ಕೊಳ್ಳೋದಿರ್ಬೋದು, ಚಪ್ಪಲಿ ಬಿಡೋದ್ರಿಂದ ಹಿಡ್ಬೋದು. ಈ ಡಿಸಿಪ್ಲಿನ್ ಅನ್ನೋದು ವೆರಿ ಇಂಪಾರ್ಟೆಂಟ್, ಟೈಮ್ ಸೆನ್ಸ್ ಅನ್ನೋದು ವೆರಿ ಇಂಪಾರ್ಟೆಂಟ್. ಅದನ್ನು ಮನದಟ್ಟು ಮಾಡ್ಸೋಕ್ಕೆ ಎನ್ವೈರ್ನ್ಮೆಂಟನ್ನು ಸೃಷ್ಟಿ ಮಾಡಿ ಅದ್ರ ಮೂಲಕ ಡ್ರಾಯಿಂಗ್ ಕ್ಲಾಸು. ಅದಾದಮೇಲೆ ಎಷ್ಟೊಂದು ನಾವು ಕಾರ್ಯಕ್ರಮಗಳನ್ನ ಹಮ್ಮಿಕೊಳ್ತೀವಿ ಇಡೀ ವರ್ಷಕ್ಕೆ. ಅಂದರೆ ಈಗ ಬೊಂಬೆ ಹಬ್ಬ ಅಂತ ಮಾಡ್ತೀನಿ ಪ್ರತಿ ಅಕ್ಟೋಬರ್. ದಸರಾ ಹಬ್ಬಕ್ಕೂ 1 ವಾರದ ಮುಂಚೆ, ನವರಾತ್ರಿ ಟೈಮ್ಗೆ ಅದು ಅವೇರ್ನೆಸ್ ಪ್ರೋಗ್ರಾಮ್. ಯಾಕೆ ಮಕ್ಕಳು ದಸರಾ ಹಬ್ಬದ ಟೈಮಲ್ಲಿ ಎಲ್ಲೆಲ್ಲಿಂದನೋ ಬೊಂಬೆಗಳನ್ನ ತಂದು ಮನೆಯಲ್ಲಿ ಇಡ್ತಾರೆ.
ಆ ಬೊಂಬೆಗಳು ಯಾವ ಥರ ಇರಬೇಕು, ನಮ್ಮ ಪರಿಸರಕ್ಕೆ ಹತ್ತಿರವಾಗಿರಬೇಕು, ನಾಳೆ ಬಿದ್ದು ಒಡೆದೋಯ್ತು ಅಂದ್ರೂ ಅದು ಮಣ್ಣಲ್ಲಿ ಒಂದಾಗಬೇಕು, ಆ ಥರ ಇರಲಿ ಅಂತ. ಸೊ ನೀವೇ ಬನ್ನಿ, ನಿಮ್ಮ ಕೈಯಾರೆ ನಾನಾ ಥರ ಬೊಂಬೆಗಳನ್ನ ಮಾಡಿ ಅದನ್ನು ನೀವು ಪ್ರತಿ ವರ್ಷ ಬೊಂಬೆ ಹಬ್ಬದ ಟೈಮಲ್ಲಿ ಇಡಿ ಅನ್ನೋ ಕಾರಣಕ್ಕಾಗಿ ಬೊಂಬೆ ಹಬ್ಬ. ಗಣೇಶ ಹಬ್ಬಕ್ಕೂ ಮುಂಚೆ ನಾನು ಈ ಅವೇರ್ನೆಸ್ನ ಮತ್ತೆ ಮಾಡ್ತೀನಿ. ಯಾಕೆ ಅಂದರೆ 2014-15 ನಾನು ಬನಶಂಕರಿ ಸೆಕೆಂಡ್ ಸ್ಟೇಜಲ್ಲಿದ್ದೆ. ಅವಾಗ ಈಗಾಗಲೇ ನಾನು ರೋಡ್ ಮೇಲೆ ಅವೇರ್ನೆಸ್ ಪ್ರೋಗ್ರಾಮ್ನ ಹಮ್ಮಿಕೊಂಡ್ಬಿಟ್ಟಿದ್ದೆ, ಈ ಪರಿಸರದ ಮೇಲೆ ಕೆಲಸ ಸ್ಟಾರ್ಟ್ ಮಾಡ್ಕೊಂಡ್ಬಿಟ್ಟಿದ್ದೆ. ಅವಾಗ ಕಾರ್ಪೊರೇಟರ್ ಇರಲಿಲ್ಲ ನಮ್ಮ ಏರಿಯಾದಲ್ಲಿ. ಸೊ ನಾನೇನು ಮಾಡ್ತಿದ್ದೆ, ಅಲ್ಲಿರೋರ್ನ ರೆಸಿಡೆಂಟ್ಸ್ನೆಲ್ಲ ನಾನು ಎನ್ರೋಲ್ ಮಾಡಿ ನಾವೆಲ್ಲ ಒಟ್ಟಾಗಿ ಮಧ್ಯ ದಾರಿವರೆಗೂ ಕಸ ಬಂದು ಬಿದ್ದುಬಿಟ್ಟಿರೋದು, ಹಾಫ್ ಆ್ಯಂಡ್ ಹಾಫ್ ತುಂಬ್ಕೊಂಡ್ಬಿಟ್ಟಿರೋದು, ಗಾಡಿ ಹೋಗೋಕೆ ಆಗ್ತಾ ಇರಲಿಲ್ಲ. ಸೊ ಈ ಕಸನೆಲ್ಲ ಮನೆಯಿಂದನೇ ಸೆಗ್ರಿಗೇಟ್ ಆದರೆ ಒಳ್ಳೆಯದು ಅಂತ ಸೆಗ್ರಿಗೇಷನ್ ಡೋರ್ ಟು ಡೋರ್ ಹೋಗಿ ಸೆಗ್ರಿಗೇಷನ್ ಬಗ್ಗೆ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ನಿಮ್ಮ ಮನೆ ಕಸನ ಮೂಲತಃ ಸೆಗ್ರಿಗೇಟ್ ಮಾಡಿ, ಅಂದರೆ ಭಾಗ ಮಾಡಿ, ಹಸಿ ಕಸ, ಒಣ ಕಸ, ತ್ಯಾಜ್ಯ ಅಂತ ಅದನ್ನ ಮಾಡಿ BBMP ಗಾಡಿಗೆ ಕೊಡಿ. ಆಮೇಲೆ ಪ್ರೈವೇಟ್ ಅವರು ಬಂದು ಕಲೆಕ್ಟ್ ಮಾಡೋರು, ಮನ್ಸೂರ್ ಅಂತ ಒಬ್ಬರು ಬಂದು ಕಲೆಕ್ಟ್ ಮಾಡೋರು, ಮತ್ತು ಹಸಿರು ದಳದವ್ರದ್ದು ಕೂಡ ಜಾಯ್ನ್ ಆಗಿತ್ತು. ಎಲ್ಲ ಸೇರಿ ನಾವು ರೆಸಿಡೆಂಟ್ಸ್ ಎಲ್ಲ ಒಟ್ಟಾಗಿ ಈ ಕೆಲಸನ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಯಾವ ಮನೆಯಿಂದ ಒಳ್ಳೆ ಸೆಗ್ರಿಗೇಷನ್ ಆಗುತ್ತೆ ಅವ್ರ ಮನೆಗೆ ಒಂದು ಹಸಿರು ಕಲರ್ ಟ್ಯಾಗ್ನ ಕಟ್ಬಿಟ್ಟು ಈ ಮನೆ ತುಂಬ ಚೆನ್ನಾಗಿ ಸೆಗ್ರಿಗೇಟ್ ಮಾಡ್ತಾ ಇದೆ ಅಂತ ತೋರ್ಪಡಿಸ್ತಾ ಇದ್ವಿ. ಇದೇ ಬೇಸ್ ಆಗಿದ್ದು. ಇದಕ್ಕೆ ಅಟ್ಯಾಚ್ ಆಗೋಂಗೆ ನಾನಾ ಥರ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡೆ. ಅಂದರೆ ರೋಡ್ ಮೇಲೆ ಬೆಳಗ್ಗೆ 6 ಗಂಟೆಯಿಂದ ಸಂಜೆ 6 ಗಂಟೆವರೆಗೂ. ಅವಾಗ ಪೇಪರ್ ಕವರ್ಸ್ ಒಂದು ಸ್ವಲ್ಪ ಒಪ್ಕೊಳ್ತಾ ಇದ್ವಿ, ಯಾಕಂದರೆ ಇನ್ನೂ ನಮಗೆ ಜಾಸ್ತಿ ಅದ್ರ ಬಗ್ಗೆ ತಿಳುವಳಿಕೆ ಇರಲಿಲ್ಲ. ಸೊ ಆ ನ್ಯೂಸ್ ಪೇಪರ್ಸನ್ನೆಲ್ಲ ಕಲೆಕ್ಟ್ ಮಾಡಿ ಎಲ್ಲ ಮನೆಗೆ ಹೋಗಿ ಮೈದಾ ಹಿಟ್ಟಿನ ಗೋಂದನ್ನು ತಯಾರಿ ಮಾಡಿ ಬೀದಿ ಜನಗಳಿಗೆ ಹೋಗಿ ಬರೋರ ಕೈಲೆಲ್ಲ ನಾವು ಅಲ್ಲಲ್ಲೇ ಟೇಬಲ್ಗಳನ್ನ ಹಾಕಿ ಗೋಂದು ಇಟ್ಕೊಂಡು ಪೇಪರ್ ಇಟ್ಕೊಂಡು ಅವ್ರಗಳ ಕೈಲಿ ಕವರ್ಗಳನ್ನ ಮಾಡಿಸ್ತಾ ಇದ್ವಿ. ಆ ಮಾಡಿಸಿರೋ ಕವರ್ನ ಅಲ್ಲಿರೋ ಅಂಗಡಿಗಳಿಗೆಲ್ಲ ತೊಗೊಂಡೋಗಿ ಡಿಸ್ಟ್ರಿಬ್ಯೂಟ್ ಮಾಡ್ತಾಯಿದ್ವಿ. ದಯವಿಟ್ಟು ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಕೊಡಬೇಡಪ್ಪ, ಪೇಪರ್ ಕವರ್ಸನ್ನ ಕೊಡು ಅಂತ. ಹೀಗೆ ಮಾಡೋದ್ರಿಂದ ರೆಸಿಡೆಂಟ್ಸ್ ಎಲ್ಲ ಇನ್ವಾಲ್ವ್ ಆಗ್ತಾಯಿದ್ರು. ಸೊ ಏನು ಯಾತಕ್ಕಾಗಿ ಮಾಡಬೇಕು, ಇದನ್ನ ಮಾಡೋದ್ರಿಂದ ಪ್ರಯೋಜನ ಏನು ಅನ್ನೋದನ್ನ ಒಂದು ಸ್ವಲ್ಪ ಮಟ್ಟಿಗಾನ ತೋರ್ಪಡಿಸೋಕ್ಕಾಗ್ತಾಯಿತ್ತು. ಹಾಗಾಗಿ ನಾವು ಬೀದಿ ನಾಟಕ ಮಾಡಿಸಿದ್ವಿ. ಮ್ಯಾಜಿಕ್ ಶೋ ಅಂತ ತೊಗೊಂಡು ಬಂದೆ. ಆ ಮ್ಯಾಜಿಕ್ ಶೋನಲ್ಲಿ ಕೂಡ ಇದೇ ಇರಬೇಕು, ಕಸದ ವಿಚಾರನೇ ಇರಬೇಕು. ಸೊ ಇದನ್ನೆಲ್ಲ ಮಾಡಿ ಬೆಳಗ್ಗೆ 6ರಿಂದ ಸಂಜೆ 6ವರೆಗೂ ಕಂಟಿನ್ಯೂಸ್ ಆಗಿ ಪ್ರೋಗ್ರಾಮ್ ಮಾಡಿ ಸಂಜೆ ಹೊತ್ತಿಗೆ ವೈಂಡ್ ಅಪ್ ಮಾಡ್ತಾಯಿದ್ವಿ. ಯಾವತ್ತು ಗಾಂಧಿ ಜಯಂತಿ ದಿನ ಇರ್ಬೋದು, ಇಲ್ಲ ಪರಿಸರ ದಿನಾಚರಣೆ ದಿನ ಇರ್ಬೋದು. ಸೊ ನನಗೆ ಮೇಜರ್ ಹಬ್ಬ ಅಂದರೆ ಪರಿಸರ ದಿನಾಚರಣೆನೇ ದೊಡ್ಡ ಹಬ್ಬ ನನಗೆ. ಸೊ ಅವತ್ತಿನ ದಿವಸ ಮಿಸ್ ಮಾಡಿದಂತೆ ಒಂದಲ್ಲ ಒಂದು ಆ್ಯಕ್ಟಿವಿಟಿನ ನಾನು ಮಾಡಿಸ್ತೀನಿ. ಹಾಗಾಗಿ ಗಣೇಶ ಮೇಕಿಂಗ್ ಆನ್ ರೋಡ್ ಅನ್ನೋ ಕೂಡ ನಾನೇ ಸ್ಟಾರ್ಟ್ ಮಾಡಿದ್ದು. ಐ ವಾಸ್ ಅ ಫಸ್ಟ್ ವುಮೆನ್ ಟು ಸ್ಟಾರ್ಟ್ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಇವಾಗ ಥ್ರೂ ಔಟ್ ಇಂಡಿಯಾದಲ್ಲಿ ಇದು ನಡೀತಾ ಇದೆ, ವರ್ಕ್ಶಾಪ್ ಥರ. ಬೀದಿಲಿ ಹೋಗಿ ಬರೋರ ಕೈಲೆಲ್ಲ ನಮ್ಮದೇ ಆದಂಥ ಶಾಲೆಯಿಂದ ಮಣ್ಣನ್ನು ಕೊಟ್ಬಿಟ್ಟು ನಿಮ್ಮದೇ ಆದಂಥ ಗಣೇಶ ಮಾಡ್ಕೊಳ್ಳಿ, ನಾ ಹೇಳ್ಕೊಡ್ತೀನಿ ಅಂತ ಹೇಳಿ ಆ ಗಣೇಶನ ತೊಗೊಂಡೋಗಿ ಪೂಜೆ ಮಾಡಿ ವಿನಃ ಈ ಪೇಂಟೆಡ್ ಗಣೇಶ, ಡಿಸ್ಟೆಂಬರ್ಡ್ ಗಣೇಶ ಬಳಸಬೇಡಿ ಅಂತ ಸ್ಟಾರ್ಟ್ ಮಾಡಿದೆ. ಇವತ್ತು ಎಲ್ಲ ಕಡೆ ನಾವು ನೋಡ್ತಾ ಇದ್ದೀವಿ. ಆ್ಯಂಡ್ ಐ ಆಮ್ ಬ್ಲೆಸ್ಡ್ ದಟ್ ದಿಸ್ ಇಸ್ ಸ್ಟಿಲ್ ಅಕ್ಸೆಪ್ಟೆಡ್ ಆ್ಯಂಡ್ ದೇ ಆರ್ ಡೂಯಿಂಗ್ ಇಟ್. ಎಲ್ಲ ಕಡೆ ಮಾಡ್ತಾ ಇದ್ದಾರೆ. ಸೂಪರ್. ಎಷ್ಟು ವರ್ಷದಿಂದ ಇದು? 2015ಇಂದ. ಈಗ 10 ವರ್ಷದಿಂದ. ಹೌದು. BBMP ಪ್ರೋಟೋಕಾಲ್ ಪ್ರಕಾರ ನಮ್ಮ ಗಣೇಶ 2 ಅಡಿಗಿನ ದೊಡ್ಡದಿರಬಾರ್ದು, ಮನೇಲಿಡೋವಂಥದ್ದು ಬಕೆಟಲ್ಲೇ ಮುಳುಗೋ ಹಾಗಿರಬೇಕು. ಆ ಮುಳುಗಿರುವಂಥ ಆ ಗಣೇಶ ಕರ್ಗದ ಮೇಲೆ ನಮ್ಮ ಗಿಡಗಳಿಗೆ ಹಾಕೋಬೋದು ಅಂತ ಇರೋದು. ಸೊ ಡಿಸ್ಟೆಂಪರ್ಡ್ ಆಗಿರಬಾರ್ದು, ಪೇಂಟೆಡ್ ಆಗಿರಬಾರ್ದು, ಪ್ಲಾಸ್ಟರ್ ಆಫ್ ಪ್ಯಾರಿಸಿಂದ ಆಗಿರಬಾರ್ದು, ಆ ಥರ ಗಣೇಶಗಳನ್ನ ಪೂಜೆ ಮಾಡಿ ಅಂತ. ನಮ್ಮ ಮೈಥಾಲಜಿ ಪ್ರಕಾರನೂ ಅದೇ ಇರೋದು, ನೀವು ಹಿಂಗೆ ಮಾಡಬೇಕು ಅಂತಲೇ ಇರೋದು. ಬಟ್ ಇದನ್ನ ರೂಢಿಗೆ ತೊಗೊಂಬಂದಿದ್ದು ಎಲ್ಲೋ ಒಂದು ಕಡೆ ತಪ್ಪು ಹೋಗಿದೆ. ಯಾಕಂದರೆ ಅದು ನೋಡೋಕ್ಕೆ ಚೆನ್ನಾಗಿರಬೇಕು ಅಂತ ತುಂಬ ಕೆಮಿಕಲ್ ಮಿಕ್ಸ್ ಆಗಿರೋ ಗಣೇಶ ಇರ್ಬೋದು. ನೀರಲ್ಲಿ ಬಿಟ್ಟಾಗ ಅರ್ಧಂಬರ್ಧ ಆಗೋಗಿರುತ್ತೆ. ಅದನ್ನ ಹೊತ್ಕೊಂಡು ಹೋಗ್ಬೇಕಾದ್ರೆ ಸೊಂಡ್ಲು ಬೇರೆ, ಕೈಕಾಲು ಬೇರೆ ಎಲ್ಲ ತೊಗೊಂಡು ಹೋಗ್ಬೇಕಾದ್ರೆ ನೋಡೋಕ್ಕೆ ಸಂಕಟಾಗತ್ತದು. ಸೊ ಕರ್ಗ್ ಹೋಗಿದ್ರೆ ನಮ್ಮ ಕಣ್ಮುಂದೆನೆ ನಮ್ಮ ಗಿಡಗಳಿಗೆ ಹಾಕೋಬಹುದು ಅನ್ನೋ ಥರನೇ ಇದಿರೋದು. ಸೊ ದಿಸ್ ಒನ್ ಸ್ಟಾರ್ಟೆಡ್. ಇದಕ್ಕೆ ನೆಕ್ಸ್ಟು ದೀಪಾವಳಿ ಹಬ್ಬದ ಟೈಮಲ್ಲಿ ತುಂಬ ಪಟಾಕಿಗಳನ್ನ, ಅಂದರೆ ತೊಂದರೆ ಆಗುವಂಥ ಪಟಾಕಿಗಳನ್ನ ಹೊಡಿಬೇಡಿ. ಪ್ರಾಣಿಗಳು ಎಲ್ಲ ನಮ್ಮ ಜೊತೆನೂ ಜಗತ್ತನ್ನ ಶೇರ್ ಮಾಡ್ಕೊಂಡು ಬದುಕ್ತಾ ಇದೆ, ಅವರು ಕೂಡ ನೆಮ್ಮದಿಯಾಗಿರೋದು ನಮ್ಮದೇ ಜವಾಬ್ದಾರಿ ಅಂತ ಹೇಳಿ ಅದಕ್ಕೂ ಬೆಳಗ್ಗೆ 6ರಿಂದ ಸಂಜೆ 6 ಗಂಟೆವರೆಗೂ ಬೀದಿನಲ್ಲಿ ನಿಂತು ಎಲ್ಲ ಥರ ಆ್ಯಕ್ಟಿವಿಟೀಸ್ ಮಾಡಿಸಿ ಫುಟ್ಪಾತ್ ಮೇಲೆ ದೀಪಗಳನ್ನ ಹಚ್ಚಿಸ್ತಾ ಇದ್ವಿ, ರೆಸಿಡೆಂಟ್ಸ್ ಎಲ್ಲ ಸೇರಿ. ಸೊ ದಿಸ್ ಆಲ್ಸೋ ಹ್ಯಾಪೆಂಡ್. ಹೀಗೆ ಒಂದಲ್ಲ ಒಂದು ಆ್ಯಕ್ಟಿವಿಟಿನ ಅವಾಗಿಂದ ಮಾಡ್ಕೊಂಡು ಬರ್ತಾನೆ ಇದ್ದೀನಿ ಕಂಟಿನ್ಯೂಸ್ ಆಗಿ. ಸೊ ಇಲ್ಲಿಗೆ ಬಂದಮೇಲೂ ಕೂಡ ಮಕ್ಕಳಿಗೆ ಒಂದು ಮಿಸ್ ಆಗಿಲ್ಲ. ಎಲ್ಲ ಏನೇನು ಶುರು ಮಾಡಿದೆ ಇನ್ನೂ ಕಂಟಿನ್ಯೂಸ್ ಆಗಿ ವರ್ಕ್ ಆಗ್ತಾನೆ ಇದೆ. ಅದು ಇಲ್ಲಿ ಒಳಗಡೆ ಒಂದ್ಸಲ ಎಂಟರ್ ಆದರೆ ಮಕ್ಕಳಿಗೆ AC ಇರಬಾರ್ದು, AC ಇಲ್ಲದೆ ಇರೋ ಅಂಥ ಪರಿಸರದಲ್ಲೇ ಮಕ್ಕಳು ಬೆಳಿಬೇಕು. ಆಮೇಲೆ ಎಲ್ಲ ವೆದರ್ ಕಂಡೀಷನ್ಗೂ ನಮ್ಮ ಬಾಡಿ ಎಕ್ಸ್ಪೋಸ್ ಆಗಬೇಕು. ಇಲ್ಲಾಂದರೆ ನೆಗಡಿ, ಶೀತ, ಕೆಮ್ಮು ಒಂದು ವೆದರಿಂದ ಇನ್ನೊಂದು ವೆದರ್ ಚೇಂಜ್ ಅಲ್ವಾ, ಅದಕ್ಕೆ ನನ್ನ ಮಕ್ಳಿಗೆ ಹೀಗೆ. ಅದು ಆ್ಯಕ್ಚುಲಾಗಿ ಇಲ್ಲ, ನಮಗೂ ವೆದರ್ ಚೇಂಜ್ ಆದರೆ ಆ ಥರ ವಿ ಡೋಂಟ್ ಸಿ. ಬಟ್ ಯಾತಕ್ಕೆ ಅವ್ರಿಗೆ ಹಂಗಾಗ್ತದೆ? ರೆಸಿಸ್ಟೆನ್ಸ್ ಪವರ್ ಇಲ್ಲ. ಯಾತಕ್ಕೆ ರೆಸಿಸ್ಟೆನ್ಸ್ ಪವರ್ ಇಲ್ಲ? ಈ ಮೂಲನ ಹುಡ್ಕೊಂಡು ಹೋದರೆ ಅವ್ರಿಗೆ ಹೆಲ್ತ್ ಕೂಡ ಒಳ್ಳೆಯದು. ಸೊ ಇಲ್ಲಿ ಏನು ಬಾಯ್ಬಿಟ್ಟು ಹೇಳಲಿಲ್ಲ ಅಂದ್ರೂ
ನಮ್ಮ ಪರಿಸರ ವಿಲ್ ಟೀಚ್ ದೆಮ್ ಆಲ್. ಸೊ ಚಪ್ಪಲಿ ಬಿಡೋದ್ರಿಂದ ಇರ್ಬೋದು, ಒಳಗಡೆ ಬಂದು ಅವ್ರು ಕೂತ್ಕೊಳ್ಳೋ ರೀತಿ ಇರ್ಬೋದು, ಕೆಳಗಡೆನೆ ಕುಡಿಸ್ತೀವಿ, ಚೌಕಿ ಮೇಲೆ ಕೂತ್ಕೊಂಡು ವರ್ಕ್ ಮಾಡ್ತಾರೆ. ಇಷ್ಟೇ ಮಕ್ಳು ಇರಬೇಕು ಒಂದು ಕ್ಲಾಸಲ್ಲಿ, ಅಷ್ಟ್ರ ಮೇಲೆ ತಗೊಳ್ಳೋದಿಲ್ಲ. ಸೊ ಆಲ್ ದೀಸ್ ರೂಲ್ಸ್ ಹೋಗ್ಬೇಕಾದ್ರೆ ದಿಲ್ ಬಿ ಸಮ್ ಟೇಕ್ ಅವೇ, ಏನಾರು ಒಂದು ಹೊತ್ಕೊಂಡು ಮನೆಗೆ ಹೋಗೇ ಹೋಗ್ತಾರೆ. ಓ ನಮ್ಮ ವೃಕ್ಷ ಅಂದರೆ ಹಿಂಗೆ ಅಂತ ಒಂದು ಮನಸ್ಸಲ್ಲಿ. ವಾವ್, ಸೂಪರ್. ಇಲ್ಲಿ ಬಂದು ಎಷ್ಟು ವರ್ಷ ಆಯ್ತು ಈ ಜಾಗಕ್ಕೆ? 2022 ಬಂದೆ. ಬಟ್ ಅವಾಗಿಂದ ಇವಾಗವರೆಗೂ 2024 ಮಾರ್ಚಲ್ಲಿ ಮೀ ಖಾಸಾ ಅಂತ ಸ್ಟಾರ್ಟ್ ಮಾಡಿದೆ. ಮೀ ಖಾಸಾ ಯಾಕೆ? ಪ್ರೆಸ್ಟೀಜ್ ಫ್ಯಾಲ್ಕನ್ ಸಿಟಿನಲ್ಲಿ ನಾವು ಇರೋದು, ನಮ್ಮ ಮನೆ ಇರೋದಲ್ಲಿ ಅಪಾರ್ಟ್ಮೆಂಟ್. ನಾವು ಮುಂಚೆ ಇದ್ದಿದ್ದು ಬನಶಂಕರಿ ಸೆಕೆಂಡ್ ಸ್ಟೇಜ್. ಆ ಬನಶಂಕರಿ ಸೆಕೆಂಡ್ ಸ್ಟೇಜಲ್ಲಿ ಏನಾಯಿತು, ನಮಗೆ ಈ ನಮ್ಮ ಗೋಡೌನ್ ಸುಟ್ಟೋದಾಗ ತುಂಬ ಪ್ರಾಬ್ಲಮ್ ಫೇಸ್ ಮಾಡಿದ್ವಿ. ಆ ಮಾನಸಿಕವಾಗಿ ತುಂಬ ಒದ್ದಾಟ ಆಗೋಯ್ತು. ಯಾಕಂದರೆ ತುಂಬ ಕಷ್ಟ ಆಗೋಗಿತ್ತು. ಹೆಂಗೆ ಆಚೆ ಬರೋದು ಗೊತ್ತಾಗ್ತಾ ಇರಲಿಲ್ಲ. ಬಟ್ ಬರಬೇಕಿತ್ತು, ಹಣಕಾಸಿನ ನಷ್ಟ. ಹೌದು, ಎಲ್ಲ ಥರದ್ದು ಹೋಗಿ ಹಾವು ಏಣಿ ಆಟ ಥರ ವಿ ವರ್ ಡೌನ್ ದೇರ್. ಈಗ ಮತ್ತೆ ಲೈಫ್ ಹೊಸದಾಗಿ ಸ್ಟಾರ್ಟ್ ಮಾಡಬೇಕಾಗಿರುವಂಥ ಸ್ಥಿತಿ ಬಂತು. ಆ ಬರಬೇಕಾದ್ರೆ ಏನಾಯಿತು, ಕೊರೋನಾನು ಬಂತು. ಈ ಎರಡೂ ಸೇರಿಕೊಂಡು ಒಂದು ಸ್ವಲ್ಪ ಕರೋನಾ ಬಂದಿದ್ದು ಒಂದು ರೀತಿಲಿ ಒಳ್ಳೇದಾಯಿತು. ಯಾಕಂದರೆ ಅದೊಂಥರ ನೆಮ್ಮದಿ ಆಯಿತು. ಯಾಕಂದರೆ ಎಲ್ಲೂ ಯಾರಿಗೂ ದುಡಿಮೆ ಇಲ್ಲದ್ರಿಂದ ಅದೊಂದು ಸ್ವಲ್ಪ ಹಾಯ್ ಆಯಿತು. ನಮಗೀಗ ಏನಾರು ಬೇಕು ಅನ್ನೋದಾದ್ರೆ ಏನಪ್ಪ ಮಾಡಬೇಕು ಅಂತ ಅಂದಾಗ ನಮ್ಮ PFC ಫ್ಯಾಲ್ಕನ್ ಸಿಟಿಲಿ 2500 ಮನೆಗಳಿರುವಂಥ ಕಾಂಪ್ಲೆಕ್ಸ್ ಅದು. ಅಯ್ಯೋ, ಒಂದು ಅಪಾರ್ಟ್ಮೆಂಟ್. ಹೌದು, ಒಂದಂದರೆ 5 ಯೂನಿಟ್ ಇದೆ, 5ಅಲ್ಲೂ ಅಷ್ಟಿರುತ್ತೆ. ಬಟ್ ಅಲ್ಲಿ ಬರೀ 500 ಮನೆ ಅಷ್ಟೇ ಫಿಲ್ ಆಗಿತ್ತು. ಇನ್ನೂ 200 ಮನೆ ಕ್ವಾರಂಟೈನ್ ಆಗಿಬಿಟ್ಟಿತ್ತು. ಸೊ ನನ್ನ ಫ್ರೆಂಡಿಗೆ ಫೋನ್ ಮಾಡಿದಾಗ ಹೇಳಿದ್ರು, ಊಟನೇ ಇಲ್ಲ ಇಲ್ಲಿ, ಕಷ್ಟ ಆಗ್ತದೆ, ಮೇಡು ಕುಕ್ಕು ಬರಲ್ಲ, ಆಮೇಲೆ ನಮ್ಗೇನು ಬೇಕೋ ಮಾಡ್ಕೊಳ್ಳೋಕ್ಕೂ ಆಗ್ತಾಯಿಲ್ಲ ಅಂತ ಸ್ಥಿತಿ. ಸೆಕೆಂಡ್ ವೇವಲ್ಲಂತೂ ನಮಗೆ ಪರಿಚಯ ಇರೋರು ಸಾಕಷ್ಟು ಜನ ಹೊರಟೋದ್ರು. ಆ ಅನಿಸಿಕೆಗೆ ನಾನು ಅಂದ್ಕೊಂಡೆ, ಓಕೆ ಫುಡ್ ಝೋನ್ ಅಂತ ಒಂದಿತ್ತು. ಆ ಫುಡ್ ಝೋನಲ್ಲಿ ನೀವು ಕೇಳಿದ್ದು ನಾನು ಮಾಡಿಕೊಡ್ತೀನಿ ಅಂತ ಒಂದು ಪೋಸ್ಟ್ ಹಾಕಿದೆ ನಿಮ್ಮ ಅಪಾರ್ಟ್ಮೆಂಟ್ ಅವ್ರಿಗೆ. ನೀವು ಅಲ್ಲಿ ಅನ್ನ, ಸಾರು, ಪಲ್ಯ, ತರಕಾರಿ ಅವೆಲ್ಲ ಸಿಗ್ತಾ ಇರಲಿಲ್ಲ. ಪಿಜ್ಜಾ, ಬರ್ಗರ್ ಅಂಥವೆಲ್ಲ ಫ್ಯಾನ್ಸಿ ಫುಡ್ ಸಿಗ್ತಾ ಇತ್ತು. ಇದು ನಮ್ಮ ಆರೋಗ್ಯ ತಪ್ಪೋದ್ರೆ ಅದರಿಂದ ಏನು ಉಪಯೋಗ ಇಲ್ಲ ಅಂತ ನೀವು ಕೇಳಿದಷ್ಟು ಲೀಟರ್ ಗಟ್ಟಲೆ ನಾನು ಕೊಡ್ತೀನಿ ಅಂತ ಪೋಸ್ಟ್ ಹಾಕಿದಾಗ ಒಂದಷ್ಟು 50 ಜನದಷ್ಟು ನನ್ನ ಮನೆಗೆ ಆರ್ಡರ್ ಬರೋದು. ಫಾರ್ ಮೈ ಸರ್ಪ್ರೈಸ್ ನಾನು ಬಾಯ್ಬಿಟ್ಟು ಹೇಳಿಬಿಟ್ಟಿದ್ದೆ, ಟು ಆನರ್ ಮೈ ವರ್ಡ್ಸ್, ಇಲ್ಲ ನಾನು ಒಪ್ಕೊಂಡ್ಬಿಟ್ಟಿದ್ದೀನಿ, ನಾನು ಮಾಡಬೇಕು ಅಂತ ಮಾಡಕ್ಕೆ ಸ್ಟಾರ್ಟ್ ಮಾಡಿದೆ. ಸೊ ನಿಮ್ಮ ನಿರೀಕ್ಷೆ ಬಹುಶಃ ಅಷ್ಟು ಇರಲಿಲ್ಲ, ಅಷ್ಟು ಜನ ಬರ್ತಾರೆ ಇಲ್ಲ, ನಂಗೆ ಐಡಿಯಾನೂ ಇರಲಿಲ್ಲ ಈ ಥರನೂ ಆಗ್ಬೋದು ಅಂತ. ನಾನು ಹೇಳಿದೆ ನೋಡೋಣ ಅನ್ನೋ ಅಂದಾಜಲ್ಲೇ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ದು. ಯಾವಾಗ 50 ಜನ ಅದು ಏನು ನೀವು ಕೇಳಿದ್ದು ಮಾಡ್ಕೊಡ್ತೀನಿ ಅಂತ ಹೇಳಿಬಿಟ್ಟೆ. ಸೊ ಒಬ್ರು ಮಾನ್ಕಾಯಿ ಚಿತ್ರಾನ್ನ, ಅದು ಇದು ಏನು ಕೇಳ್ತಾರೋ, ನಮ್ಮ ಮನೇಲಿ ಪಾತ್ರ ಪಡ್ಗ ಎಲ್ಲ ಅಷ್ಟು ದೊಡ್ಡ ಸ್ಕೇಲ್ಗೆ ಮಾಡೋ ಥರ ಇಲ್ಲ, ಪುಟ್ಟಕ್ಕೆ ಮಾಡಬೇಕಾಯ್ತು. ಮತ್ತು ನಾನು ಪರಿಸರದ ಮೇಲೂ ಕೆಲಸ ಮಾಡ್ತಾ ಇರೋದ್ರಿಂದ ನಾನು ಎಲ್ಲ ಪ್ಲಾಸ್ಟಿಕ್ ಡಬ್ಬಕ್ಕೆ ತುಂಬಿಸಿ ಕೊಡೋದು ನನಗೆ ಇಷ್ಟ ಇರಲಿಲ್ಲ. ಸೊ ಹಾಗಾಗಿ ಸ್ಟೀಲ್ ಬಾಕ್ಸ್ಗಳೆಲ್ಲ ಹಾಕಿ ಅದನ್ನು ಮನೆಗೆ ತೊಗೊಂಡು ಹೋಗಿ ಅವ್ರಿಗೆ ಮುಂಚಿತವಾಗಿ ಮೆಸೇಜ್ ಕಳಿಸ್ತಾ ಇದ್ದೆ, ನಾನು ತೊಗೊಂಡು ಬರ್ತಾಯಿದ್ದೀನಿ, ನಿಮ್ಮ ಮನೆಯಲ್ಲಿರೋ ಪಾತ್ರೆನೆಲ್ಲ ಆಚೆ ಚೇರ್ ಮೇಲೆ ಇಡಿ, ನಾನು ಅದಕ್ಕೆ ಎಲ್ಲ ಊಟ ಕೊಟ್ಬಿಟ್ಟು ಹೋಗ್ತೀನಿ ಅಂತ. ಸೊ ಅವ್ರು ಮಾಡೋರ ಕೆಲಸನ ನಾನು ಹೋಗಿ ಎಲ್ಲ ಊಟ ಹಾಕ್ಬಿಟ್ಟು ಮನೆಗೆ ವಾಪಸ್ ಬಂದು ಮತ್ತು ನಾನೇ ಪಾತ್ರೆ ತೊಳ್ಕೊಬೇಕಿತ್ತು, ನಾನೇ ಅಡುಗೆ ಮಾಡಬೇಕಿತ್ತು, ನಾನೇ ತೊಗೊಂಡು ಡೆಲಿವರಿ ಕೊಡಬೇಕಾಗಿತ್ತು. ಈ ಮಾಡೋ ಪ್ರೊಸೆಸಲ್ಲಿ ಅರುಣ್ ಮತ್ತು ನನ್ನ ಮಗಳಿಬ್ರು ಏನೇನೋ ತಗ್ಲಾಕೊಳ್ತೀಯ ನೀನು, ಇಷ್ಟು ಬೇಕಿತ್ತ ನಿನಗೆ ಅಂತ ಕೇಳಿದ್ರು. ಬಟ್ ನಾನು ಒಂದು ವಿಧದಲ್ಲಿ ಒಳ್ಳೇದೇನಾಯ್ತಂದರೆ, ಮನಸ್ಸಿಗೆ ಏನು ಬಾಧೆ ಆಗ್ತಾಯಿತ್ತಲ್ಲ ಅದಕ್ಕಿನ್ನ ದೊಡ್ಡ ಬಾಧೆ ಇದಾಗಿತ್ತು. ಯಾಕೆಂದರೆ ಹೊಸ ವಿದ್ಯೆ, ನಾನು ಯಾವತ್ತೂ ಅಷ್ಟು ದೊಡ್ಡ ಸ್ಕೇಲಲ್ಲಿ ಅಡುಗೆ ಮಾಡಿದವಳಲ್ಲ. ಇದನ್ನು ಮಾಡಿ ಆನ್ ಟೈಮ್ ಕೊಡಬೇಕು ಅನ್ನೋದಾದರೆ ನನಗೆ ಚಾಲೆಂಜಸ್ ತುಂಬ ಇತ್ತು. ಈ ಚಾಲೆಂಜಸ್ ಮಧ್ಯೆ ಅದನ್ನೆಲ್ಲ ಮರ್ತೋದೆ. ನಾನು ಗೋಡೌನ್ ಸುಟ್ಟೋಗಿದ್ದು, ಹಣದ ನಷ್ಟ ಎಲ್ಲ ಮರ್ತೋಯ್ತು. ಸೊ ಅನ್ನೋಯಿಂಗ್ಲಿ ಅರುಣ್ಣು ಅದರಲ್ಲಿ ಜಂಪ್ ಆದರು, ಹೋಗ್ಲಿ ನಾನು ಪಾತ್ರೆ ತೊಳ್ಕೊಡ್ತೀನಿ, ನೀನು ಅಡುಗೆ ಮಾಡು, ನನ್ನ ಮಗಳು ಹೋಗ್ಕೊಳ್ಳಿ ನಾನು ಡೆಲಿವರಿ ಕೊಟ್ಟು ಬರ್ತೀನಿ, ನೀನು ಅಡುಗೆ ಮಾಡು ಅಂತ ಹೇಳಿ ಸ್ಲೋವಾಗಿ ಶಿಫ್ಟ್ ಆದಾಗ ಏನಾಯಿತು, ಎಲ್ಲರಿಗೂ ಮನಸ್ಸಿಗೆ ಒಂದು ಥರದಲ್ಲಿ ನಿರಾಳ ಆಯಿತು. ಹೈ ಮೈಗ್ರೇನ್ ಇತ್ತು ನನಗೆ, ವಾರದಲ್ಲಿ 4 ಸಲ ತಲೆನೋವು ಸಿಡ್ತಾ ಅದು ವಾಮಿಟ್ ಆಗಿ ಅದೆಲ್ಲ ಒಂದು ಎಂಡ್ ಆಗೋ ಹೊತ್ತಿಗೆ ಒಂದು ದಿನಾನೇ ಕಳೆದು ಹೋಗೋದು. ಈ ಬಾಧೆ ತಡ್ಕೊಳಕ್ಕೂ ಆಗ್ತಾ ಇರಲಿಲ್ಲ ನನಗೆ. ಅದಕ್ಕೊಂದು ಮಾತೆ ತೊಗೊಳ್ತಿದ್ದೆ, ಅದರಿಂದ ಕೈಕಾಲು ನಡ್ಕ ಬರೋದು. ಎಂಡ್ ಆಫ್ ದ ಡೇ ಯಾಕಪ್ಪ ಈ ಸ್ಥಿತಿ ಅನ್ನೋ ಥರ ಆಗ್ತಾಯಿತ್ತು. ಯಾಕೆಂದರೆ ನಾನು ಅಷ್ಟು ಕಕ್ಕ ತಿಂತಾಯಿದ್ದೆ, ಎಲ್ಲ ಥರದ್ದು, ಎಲ್ಲ ಅನ್ವಾಂಟೆಡ್, ಎಲ್ಲ ಒಳ್ಳೆ ಬೇಕ್ರಿ ನೋಡ್ಕೊಂಡ್ಬಿಟ್ಟಿದ್ದೆ, ಒಳ್ಳೆ ಚಕ್ಲಿ ಕೊಡ್ಬಳೆ ಅಂಗಡಿ ನೋಡ್ಕೊಂಡ್ಬಿಟ್ಟಿದ್ದೆ, ಎಲ್ಲ ಥರ ನೋಡ್ಕೊಂಡ್ಬಿಟ್ಟು ಹಸು ಅಂದಾಗಲೆಲ್ಲ ಇಂಥದ್ದೇ ತಿಂತಾ ಇದ್ದು. ಏನು ತಿಂತಿದ್ರೆ? ಒಂದ್ಸಲಿ ಬ್ರೆಡ್ ಬಂದು ತಿಂತಾ ಇದೆ, ಚಕ್ಲಿ ಕೊಡ್ಬಳೆ ಬಾಯಿಗೆ ಹಾಕೊಂಡ್ಬಿಡ್ತದೆ. ಯಾರು ಕೇಳಿದ್ರೆ 2 ಅವರ್ಗೆ ತಿನ್ಬೇಕಲ್ವಾ, ಡಾಕ್ಟರ್ ಹೇಳಿದ್ದಾರೆ, ಹಾಗಾಗಿ ಹೇಳೋರು 2 ಅವರ್ಗೆ ತಿನ್ನಿ ಇಲ್ಲ ಗ್ಯಾಸ್ ಆಗತ್ತೆ ಅಂತ. 2 ಅವರ್ಗೆ ತಿಂದರೆ ಏನು ತಿನ್ನಬೇಕು ಅನ್ನೋದು ಅವೇರ್ನೆಸ್ ಇಲ್ಲ. ಸೊ ಏನೋ ಒಂದು ತಿನ್ನಬೇಕು, ಏನು ತಿಂದರೂ ಓಕೆ ಅಂತ ಬಾಯಿ ಚಪ್ಪಲನ ನಿಲ್ಸೋಕ್ಕಾಗದೆ ಇಂಥವೆಲ್ಲ ತಿಂತಾ ಇದ್ದೆ. ಬೈ ದ ಎಂಡ್ ಯಾವಾಗ ನನಗೆ ತಿನ್ನಕ್ಕೂ ಆಗ್ತಾ ಇರಲಿಲ್ಲ, ನಾನು ಈ ಅಡುಗೆ ಮಾಡ್ಕೊಡೋ ಪ್ರೋಸೆಸ್ಸಲ್ಲಿ, ಈ ಫಾಲ್ಕನ್ ಸಿಟಿ ಊಟ ಕೊಡೋ ಪ್ರೋಸೆಸ್ಸಲ್ಲಿ ಬೆಳಗ್ಗೆ 4ಕ್ಕೆ ಹೇಳ್ತಾ ಇದ್ದೆ, 1 ಲೋಟ ನೀರು ಕುಡಿತಾ ಇದ್ದೆ. ಆತಂಕ
ನಾನು ಮಾಡಬೇಕಲ್ಲ, ಕಮಿಟ್ಮೆಂಟ್. ಕಮಿಟ್ಮೆಂಟ್ 8 ಗಂಟೆಗೆ ಕೊಟ್ಬಿಡ್ಬೇಕಲ್ಲ, ಯಾಕಂದ್ರೆ ಹಿಂದಿನ ದಿನನೇ ಪೋಸ್ಟ್ ಬಂದ್ಬಿಡೋದು ನಮಗೆ ನಾಳೆ ಇಂತಿಂಥದ್ದು ಬೇಕಂತ. ಇದೆಲ್ಲ ಮಾಡಿ ಕೊಡೋದಕ್ಕೆ ನಂಗೆ ಅಷ್ಟು ಟೈಮ್ ಬೇಕಾಗ್ತಾ ಇತ್ತು. ಆ ಟೈಮಲ್ಲಿ ನನಗೆ ತಿನ್ನೋಕ್ಕಾಗ್ತಾ ಇರಲಿಲ್ಲ, ಅದಕ್ಕೆ ಪೋಸ್ಟ್ಪೋನ್ ಆಗೋದು. ಸೊ 11 ಗಂಟೆ 12 ಗಂಟೆ ತನಕ ನಂಗೆ ತಿನ್ನೋಕ್ಕಾಗ್ತಾ ಇರಲಿಲ್ಲ. ಅವ್ರಿಗೆಲ್ಲ ಕಳ್ಸಿದ್ಮೇಲೆ ತಿಂತಾಯಿದ್ದೆ. ಮತ್ತೆ ಅಡುಗೆ ಸ್ಟಾರ್ಟ್ ಮಾಡ್ಕೊಂಡ್ಬಿಟ್ರೆ ಮತ್ತೆ ತಿನ್ನೋಕ್ಕಾಗ್ತಾ ಇರಲಿಲ್ಲ, ಮತ್ತೆ ಸಂಜೆನೇ ತಿನ್ನೋಕ್ಕಾಗ್ತಾ ಇತ್ತು. ಈ ಥರ ಮಾಡಿ 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 2 ತಿಂಗಳ ನಂತರ ನನಗೆ ಗೊತ್ತಿಲ್ಲದಂಗೆ ತಲೆನೋವು ಹೊರಟೋಗಿತ್ತು. ಹೌದು, ತಲೆನೋವೇ ಇಲ್ದಂಗೆ ಆಗ್ಬಿಟ್ಟಿತ್ತು. ನೋ ಮೈಗ್ರೇನ್. ಸೊ ನನಗೆ ಆಮೇಲೆ ಅನ್ನಿಸ್ತು, ಹೌದಲ್ವಾ 2 ತಿಂಗಳು ನಾನು ತಲೆನೋವು ಅಂತಲೇ ಹೇಳಿಲ್ವಲ್ಲ, ಹೆಂಗದು? ನಾನು 80 ಕಿಲೋ ಇದ್ದೋಳು 59 ಕಿಲೋ ಆಗೋಗಿದ್ದೆ, ಮತ್ತು ಮೈಗ್ರೇನು ಇಲ್ದಂಗೆ ಆಗೋಗಿತ್ತು. ಕ್ಷಮಿಸಿ, ನೀವು ಹೀಗಿರಲಿಲ್ಲ? ಇಲ್ಲ, ದಪ್ಪ ಇದ್ದೆ ನಾನು. ಸೊ ಹಂಗಿದ್ದೋಳು ಹಿಂಗೆ ಆಗೋದ್ಮೇಲೆ ನನಗೆ ಅವಾಗ ಅನ್ನಿಸ್ತು, ಟೆನ್ಷನ್ ಆದರೆ ತಲೆನೋವು ಬರ್ತಾಯಿತ್ತು, ತುಂಬ ಹಶ್ವಾದರೆ ತಲೆನೋವು ಬರ್ತಾಯಿತ್ತು, ಬೆಳಕು ನೋಡಿದ್ರೆ ತಲೆನೋವು ಬರ್ತಾಯಿತ್ತು, ಆಮೇಲೆ ಯಾರ ಗಟ್ಟಿ ಮಾತಾಡಿದ್ರೆ ಇರಿಟೇಷನ್ ಆಗ್ತಾಯಿತ್ತು, ಲೌಡ್ ಸೌಂಡ್ ಕೇಳಿದ್ರೆ ತಲೆನೋವು ಏನೇನು ಮೈಗ್ರೇನ್ ಸಿಂಪ್ಟಮ್ಸ್ ಅಂತ ಹೇಳ್ತಾರೆ, ಅದು ಯಾವುದು ಏನು ಮಾಡಿದ್ರು ನಂಗೆ ತಲೆನೋವು ಬರೋದು ಹೊರಟೇ ಹೋಯಿತು. ದಟ್ ಟ್ರಿಗರೇ ಹೊರಟೋಯ್ತು. ದಟ್ ಇಸ್ ವೆನ್ ಐ ಫೆಲ್ಟ್ ದ ಫುಡ್ ಮ್ಯಾಟರ್ಸ್ ಅ ಲಾಟ್ ಅಂತ ಅವಾಗ ಅನ್ನಿಸ್ತು ನನಗೆ. ನೋಡಿದೆಯಾ ಎಷ್ಟು ದೇವರಾಗೆ ಈ ಸಿಚುಯೇಷನ್ ಕಲ್ಪಿಸ್ಕೊಟ್ಟ ಅನ್ನೋ ಥರನೇ ಆಯಿತು ನನಗದು. ಇದು ಮುಗೀತು, ಅಲ್ಲಿ ಕೊರೋನಾನು ಎಂಡ್ ಆಯಿತು. ನಾವು ಅಲ್ಲಿಂದ ಈ ಜಾಗ ನಮಗೆ ಸತೀಶ್ ಅಂತ ಒಬ್ಬರು ಮೇಡಮ್, ನೀವು ಅಲ್ಲಿಂದ RR ನಗರಕ್ಕೆ ಬಂದು ನೀವು ಕ್ಲಾಸಸ್ ಮಾಡಲ್ವಾ ಅಂತ ಕೇಳ್ತಾಯಿದ್ರು. ಇಲ್ಲ, ನಂಗೆ ಮಾಡೋಕ್ಕೆ ಆಸೆ ಇದೆ, ನೀವು ಒಂದು ಜಾಗ ನೋಡಿ ಹೇಳಿ ನಾನು ಬರ್ತೀನಿ ಅಂತ ಹೇಳಿದೆ. ಅವ್ರು ಎಷ್ಟು ಎಲ್ಲಿದ್ದಾರೋ ಗೊತ್ತಿಲ್ಲ, ಅವ್ರ ಫೋನ್ ನಂಬರ್ ನನ್ನ ಹತ್ರ ಇಲ್ಲ, ಬಟ್ ಅವ್ರಿಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಅವರೇ ನನಗೆ ಈ ಜಾಗದ ಫೋಟೋ ಕಳಿಸ್ಬಿಟ್ಟು, ಇದಕ್ಕೆ ನೀವು ಕೇಳಿ ಬರೋಂಗಿದ್ರೆ ಬನ್ನಿ RR ನಗರಕ್ಕೆ ಅಂತ ಹೇಳಿದ್ರು. ಸೊ ನಾವು ಬಂದು ನೋಡಿದೆ. ನನಗೆ ಆವಾಗ ತುಂಬ ದುಡ್ಡು 1 ಪೈಸಾ ನಮ್ಮ ಹತ್ರ ಇರಲಿಲ್ಲ, ಆ ಥರ ಆಗಿತ್ತು. ಬಟ್ ಸ್ಟಿಲ್ ಮೇಡ್ ಅಪ್ ಮೈ ಮೈಂಡ್, ನಾ ಸ್ಕೂಲ್ ಸ್ಟಾರ್ಟ್ ಮಾಡಲೇಬೇಕು ಅಂತ. ಈ ಜಾಗ ನೋಡಿ, ಈ ಮನೆ ಒಂದೇ ಇದ್ದಿದ್ದು. ಓ, ಇದು ಆ್ಯಕ್ಚುಲಿ ಮನೆ ಅಷ್ಟೇ, ಇದೊಂದೇ ಮನೆ ಇದ್ದಿದ್ದು. ಅದ್ರಲ್ಲಿ ಕಾಣ್ತಿರೋ ಗೋಡೆ. ಸೊ ಇದೊಂದು ರೆಸಿಡೆನ್ಷಿಯಲ್ ಮನೆ. ಇದು ಒಂದೇ ಮನೆ ಮುಂದೆ ಜಾಗ ಇದು. ಹಾಂ, ಮುಂದೆ ಜಾಗ, ಮಾಡಿ ಮೇಲೂ ಓಪನ್ ಖುಲ್ಲ ಟೆರೆಸ್. ನಾವು ಅಲ್ಲಿಂದ ಇಲ್ಲಿವರೆಗೂ ನಾವೇ ಎಕ್ಸ್ಟೆನ್ಷನ್ ಮಾಡ್ಕೊಂಡಿದ್ದು. ಸೊ ಮಾಡಿಕೊಂಡು ಡ್ರಾಯಿಂಗ್ ಕ್ಲಾಸ್ ಅಂತ ಸ್ಟಾರ್ಟ್ ಮಾಡಿದೆ. ಯಾಕಂದ್ರೆ ನೀವು ಚಿತ್ರಕಲೆ ಹೌದು ಕಲಾವಿದೆ. ಸೊ ಅದನ್ನು ಮಾಡ್ತಾ ಮಾಡ್ತಾ ನಂಗೆ ಮುಂಚೆನೇ ಅಲ್ಲಿ ಮಾಡಿದ್ರಿಂದ ಆಸೆ ಇತ್ತು. ನಾನು ಅಡುಗೆ ಮಾಡ್ಬೇಕಾದ್ರೆ ದೇವರೇ ಎಲ್ಲರಿಗೂ ಹುಷಾರಾಗ್ಲಪ್ಪ, ಎಲ್ಲರೂ ಬೇಗ ಚೇತರಿಸ್ಕೊಳ್ಳಿ, ದಟ್ ವಾಸ್ ಅ ಪ್ರೇಯರ್. ಯಾಕಂದರೆ ಅಲ್ಲಿ ಬೇರೆ ಇನ್ನೇನು ಬುರುಡೆಗೆ ಹೋಗೋಕೆ ಏನೂ ಇಲ್ಲವೇ ಇಲ್ಲ. ಯಾಕಂದರೆ ಒಂದು ಯಾರಿಗೂ ದುಡ್ಡು ಕಾಸು ಇಲ್ದಂಗೆ ಆಗಿತ್ತು, ಯಾರಿಗೂ ಕೆಲಸ ಇಲ್ದಂಗೆ ಆಗಿತ್ತು. ಅಡುಗೆ ಕೆಲಸ ಒಂದೇ ನನಗೆ ಇದ್ದಿದ್ದು. ಮಾಡ್ತಾ ಮಾಡ್ತಾ ಎಲ್ಲರಿಗೂ ಚೆನ್ನಾಗಾಗಲಿ, ಯಾರ್ದು ಜೀವ ಹೋಗೋದು ಬೇಡ, ನಮ್ದು ಎಷ್ಟೊಂದು ಪರಿಚಯದವರೇ ಹೋಗ್ತಾ ಇದ್ದಾರೆ, ಹಂಗೆ ಆಗಬಾರ್ದು ಯಾರಿಗೂ. ದಿಸ್ ವಾಸ್ ಅ ಪ್ರೇಯರ್. ಮಾಡಿ ಅದೆಲ್ಲ ಮುಗಿದ್ಮೇಲೆ ನಂಗೆ ಅನ್ನಿಸ್ತು, ಇಲ್ಲೂ ಕೂಡ ನಾನು ಅದನ್ನ ಸ್ಟಾರ್ಟ್ ಮಾಡಬೇಕು ಅಂತ ಐ ಸ್ಟಾರ್ಟೆಡ್ ಕುಕಿಂಗ್. ಕ್ಷಮಿಸಿ, ಈಗ ನೀವು ಪ್ರೆಸ್ಟೀಜ್ ಫಾಲ್ಕನ್ ಸಿಟಿಲಿ ಆ ಥರ ಕೋವಿಡ್ ಟೈಮಲ್ಲಿ ಮನೆಗೆ ಅಥವಾ ಫ್ಲಾಟ್ಗಳಿಗೆ ಅಡುಗೆ ಮಾಡಿಕೊಡ್ತಾ ಇದ್ರಲ್ಲ, ಎಕನಾಮಿಕಲಿ ವರ್ಕೌಟ್ ಆಯ್ತು ನಿಮಗದು? ಹೌದು, ಯಾಕೆಂದರೆ ಅವಾಗ ದುಡ್ಡು ತೊಗೊಳ್ತಾ ಇದ್ವಿ ಊಟಕ್ಕೆ, ಏನು ಕೊಡ್ತೀವಿ ಅದಕ್ಕೆ. ನಂತರ ಮಿಕ್ಸಿನೂ ಇಲ್ದಂಗೆ ಆಗ್ಬಿಟ್ಟಿತ್ತು, ಮಿಕ್ಸಿ ಎಲ್ಲ ಕೆಟ್ಟೋಗ್ಬಿಟ್ಟಿತ್ತು. ಸೊ ದ ಫಸ್ಟ್ ದುಡಿಮೆನಲ್ಲಿ 12,000 ರೂಪಾಯಿ ಕೊಟ್ಟು ಒಂದು ಮಿಕ್ಸಿ ತೊಗೊಂಡೆ. ದಟ್ಸ್ ಸೋ ನೈಸ್. ಅಂದರೆ ಹೊಸದಾಗಿ ಮದುವೆ ಆಗಿ ನಾವು ಒಂದೊಂದೇ ಸಾಮಾನು ಮಾಡ್ಕೊಳ್ತೀವಲ್ಲ, ಆ ಥರ ಆಗಿತ್ತು. ಬಟ್ ಎಸ್, ಇಟ್ ವಾಸ್ ಅ ಗೋಲ್ಡನ್ ಪೀರಿಯಡ್ ಅಂತಲೇ ಹೇಳಬೇಕು. ಯಾಕಂದ್ರೆ ನಾನು ಎಷ್ಟೊಂದು ಕಲಿತೆ ಆ ಟೈಮಿಂದ. ಒನ್ ಸ್ಟೆಪ್ ಮೇಲ್ ಬಂದಂಗೆ ಆಯಿತು. ನೋಡಿ, ಮಾನಸಿಕ ಚಿಂತೆ ದೂರ ಆಯಿತು, ದೈಹಿಕವಾಗಿ ಎಂಗೇಜ್ ಆದ್ರಿ, ಸ್ವಲ್ಪ ಆರ್ಥಿಕವಾಗಿ ಚೈತನ್ಯ ಬಂತು, ಜೊತೆಗೆ ಜನರಿಗೆ ಸಹಾಯ ಆಯ್ತು. ನೋಡಿ, ಹೌದು, ಖಂಡಿತವಾಗಿ. ಬಿಕಾಸ್ ನನಗೆ ಬೇಕಾಗಿರೋದು ಇಷ್ಟೇ ಅಂತ ನಂಗೆ ರಿಯಲೈಸ್ ಆಯಿತು. ನಾನು ಏನೇನು ತಿಂತಾ ಇದ್ನಲ್ಲ ಕಚಪಚ ಅಂತ, ಅದೆಲ್ಲ ಇಂಪಾರ್ಟೆಂಟು, ಇದೇ ಇಂಪಾರ್ಟೆಂಟ್ ಅಂತ ರಿಯಲೈಸ್ ಆಯಿತು. ಯಾಕೆ ಎಲ್ಲಿ ಡಾಕ್ಟರ್ ಹತ್ರ ಹೋದ್ರೂ ಹೇಳೋರು ಮೈಗ್ರೇನ್ ಯೂಶ್ವಲಾಗಿ ಹೋಗೋದಿಲ್ಲ ಅಂತಾನೆ, ಅದಿರುತ್ತೆ, ನೀವೇ ಅದನ್ನ ಮ್ಯಾನೇಜ್ ಮಾಡಬೇಕು ಅಂತ. ಸೊ ಹೇಗೆ ಮ್ಯಾನೇಜ್ ಮಾಡಬೇಕು ಅಂತ ಗೊತ್ತಾಗ್ತಾ ಇರಲಿಲ್ಲ. ಬಟ್ ಈ ಪರಿಸ್ಥಿತಿ ನನಗೆ ಮ್ಯಾನೇಜ್ ಮಾಡೋ ಥರ ಆಯಿತು. ನಾನು ಅನ್ಕೊತೀನಿ, ದೇವರಲ್ಲಿ ನಾವೆಲ್ಲ ವರ ಕೇಳ್ತೀವಿ, ನನಗೆ ತಲೆನೋವಿಂದ ಹೋಗಲೇ ಸಾಕಪ್ಪ ಅಂತ. ಅವ್ನು ಯಾವ ಥರ ನಮ್ಗೆ ಏನು ಪಜಲ್ ಕೊಡ್ತಾನೆ ಅಂತ ಗೊತ್ತಾಗಲ್ಲ. ಎನಿ ಕಷ್ಟ, ದುಡ್ಡು ಬೇಕು ಅಂತ ಕೇಳಿದ್ರೆ ಅದರದ್ದೇ ಆದಂಥ ಪಜಲ್ಸ್ ಕೊಡ್ತಾನೆ. ಸಾಲ್ವ್ ಮಾಡು, ನಿಂಗೆ ದುಡ್ಡು ಸಿಗತ್ತೆ. ನೆಮ್ಮದಿ ಬೇಕು, ಸಾಲ್ವ್ ಮಾಡು, ನಿಂಗೆ ನೆಮ್ಮದಿ ಸಿಗತ್ತೆ. ಯಾವುದು ಡೈರೆಕ್ಟಾಗಿ ಹಿಂಗೆ ಬರೋದಿಲ್ಲ, ನಮಗೆ ರೆಡಿಮೇಡ್ ಬರಲ್ಲ. ಸೊ ಅದನ್ನು ಐಡೆಂಟಿಫೈ ಮಾಡಿದ್ರೆ ನಾವು ಗೆದ್ವಿ ಅಂತ ಅನ್ಸುತ್ತೆ ನಾವು ಮೋಸ್ಟ್ ಆಗಿ. ಅಂದರೆ ಯಾವುದು ಕ್ರೈಸಿಸ್ ಅಥವಾ ಪ್ರಾಬ್ಲಮ್ ಅಂತ ನಾವು ಅನ್ಕೋತೀವಿ, ಅದನ್ನು ಸಾಲ್ವ್ ಮಾಡಿದಾಗ ಅದಕ್ಕೊಂದು ಉತ್ತರ ಇದೆ ಮತ್ತು ಅದರಿಂದ ಅಬ್ಸಲ್ಯೂಟ್ಲಿ. ಯಾಕಂದರೆ ಯೂನಿವರ್ಸ್ ಇಸ್ ವೇಟಿಂಗ್ ಟು ಗ್ರಾಂಟ್ ಯು ಎವ್ರಿಥಿಂಗ್. ಏನು ಕೇಳ್ತೀರಾ ಅದಕ್ಕೆ ಹ್ಞೂ, ಅದಕ್ಕೆ ಕೆಟ್ಟದ್ದು ಒಳ್ಳೇದು ಗೊತ್ತಿಲ್ಲ. ನೀವು ಏನು ಕೇಳ್ತೀರಾ ಅದನ್ನ ಗ್ರಾಂಟ್ ಮಾಡುತ್ತೆ. ಹೇಗೆ ಮಾಡುತ್ತೆ ಅಂತ ನಮ್ಗೆ ಗೊತ್ತಾಗಬೇಕಷ್ಟೆ. ನಾನು ಅದಕ್ಕೆ ಮುಂಚೆ ಹೇಳೋರು, ಅಯ್ಯೋ ತಪ್ಪು ನುಡಿಬೇಡ, ಅಶ್ವಿನಿ ದೇವತೆಗಳು ತಥಾಸ್ತು ಅಂತ ಹೇಳ್ತಾ ಇರ್ತಾರೆ ಅಂತ. ಇದೇ ಅದು.
ಸೊ ಬಾಯಿಂದ ನಾನು ಏನು ಕೇಳ್ತೀನಿ ಅದಕ್ಕೆ ಆಗಲೇ ನಮ್ಮ ಬುರುಡೆ ಅದ್ರ ಮೇಲೆ ವರ್ಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಡುತ್ತೆ. ಒಂದಿನ ನಾನು ಕೆಫೆ ಓಪನ್ ಮಾಡಿದ್ರೆ ನಾನು ಮೀ ಖಾಸಾ ಅಂತ ಇಡ್ತೀನಿ ಅಂತ ಮಾಡ್ಕೊಂಡೆ. ಏನದು ಮೀ ಖಾಸಾ? ಮೀರಾಸ್ ಸ್ಪೆಷಲ್ ಪ್ಲೇಸ್. ಖಾಸಾ ದೋಸ್ತ್ ಖಾಸಿಗೆ ಪರ್ಸನಲ್ ಸ್ಪೇಸ್ ಅಂತ ಮಾಡೋಣ ಅನ್ಕೊಂಡೆ. ಬಟ್ ನಾನು CASA ಸ್ವಲ್ಪ ಚೀಟ್ ಮಾಡೋಣ ಅಂತ KHAASA ಮಾಡ್ಕೊಂಡೆ. ಸೊ ದಟ್ ಈಸ್ ಮೀರಾಸ್ ಸ್ಪೆಷಲ್ ಪ್ಲೇಸ್ ಅಂತ. ಬಟ್ ವೆನ್ ಪೀಪಲ್ ರೀಡ್ ದಟ್ ಈಸ್ ಒನ್ ಈ ತೆಗೆದ್ರೆ ಇಟ್ ಈಸ್ ಅವರ ಸ್ಪೆಷಲ್ ಪ್ಲೇಸ್ ಕೂಡ, ಮೀ ಸ್ಪೆಷಲ್ ಪ್ಲೇಸ್ ಲೈಕ್ ದ್ಯಾಟ್. ಸೂಪರ್, ವೆರಿ ನೈಸ್. ಸೊ ಆಮೇಲೆ ಇಲ್ಲಿಗೆ ಬಂದು ಎಷ್ಟು ವರ್ಷ ಆಯಿತು? 22, 4 ವರ್ಷ ಆಗುತ್ತೆ ಸೆಪ್ಟೆಂಬರ್ಗೆ. ಬಂದ ತಕ್ಷಣ ಶುರು ಮಾಡಿದ್ರಾ? ಇಲ್ಲ, ಬಂದ ತಕ್ಷಣ ಮಾಡಿ ಇವಾಗ ಲಾಸ್ಟ್ ಇಯರ್ ಮಾರ್ಚ್ 10ನೇ ತಾರೀಕು ಶುರು ಮಾಡಿದ್ದು. ಆಲ್ ಆಫ್ ದ ವಿಶಸ್ ಹೋಗ್ತಾ ಇದೆ ಒಳ್ಳೆ ರೀತಿನಲ್ಲಿ. ಈ ಜಾಗದಲ್ಲಿ ನಾವು ಈಗ ಸುಮ್ಮನೆ ಇಲ್ಲಿ ಟೇಬಲ್ ಹಾಕಿ 6 ಚೇರ್ ಹಾಕಿದ್ದೀವಿ. ನಾವು ಏನು ಹೇಳ್ತಾ ಇದ್ದೀವಿ ಅಂದರೆ ಬಂದು ದಯವಿಟ್ಟು ನೆಲದ ಮೇಲೆ ಕೂತ್ಕೊಂಡು ಊಟ ಮಾಡಿ. ನಮ್ಮ ಅವಾಗಿನ ಹಿರಿಯರು ಯಾವ ರೀತಿನಲ್ಲಿ ಊಟ ಮಾಡ್ತಾ ಇದ್ರು, ಯಾವ ರೀತಿ ಬದುಕ್ತಾ ಇದ್ರು, ಅದು ಕರೆಕ್ಟಾದ ರೀತಿ. ಹೌದಾ? ಅದಕ್ಕಿಂತ ಹೆಚ್ಚು ಇನ್ನೇನು ಇಲ್ಲ ಆ್ಯಕ್ಚುಲಾಗಿ. ಅವರು ಪಾಟಿಗೂ ಹೋಗ್ತಾ ಇದ್ದಿದ್ದ ರೀತಿ ಇರ್ಬೋದು, ಅಂದರೆ ಕಕ್ಕ ಮನೆಗೆ ಹೋಗ್ತಾ ಇದ್ದಿದ್ದ ರೀತಿ ಇರ್ಬೋದು, ಕೆಲಸ ಮಾಡ್ತಾ ಇದ್ದಿದ್ದ ರೀತಿ ಇರ್ಬೋದು, ಪ್ರತಿ ಒಂದಕ್ಕೂ ಅರ್ಥ ಇತ್ತು. ಇವಾಗ ಕೂಡ ಈಗ ನಾವೇನ ಆರ್ಥೋಪೆಡಿಕ್ ಹತ್ರ ಹೋದರೆ ಅವ್ರು ಹೇಳ್ತಾರೆ ಬಾವಿ ನೀರು ಸೇದೋ ಥರ ಎಕ್ಸಸೈಸ್ ಮಾಡಿ, ಭತ್ತ ಕುಟ್ಟೋ ಥರ ಎಕ್ಸಸೈಸ್ ಮಾಡಿ, ಸೈಕ್ಲಿಂಗ್ ಮಾಡ್ತಾ ಇರೋ ಥರ ಎಕ್ಸಸೈಸ್. ಸೊ ಆಲ್ ಏನು ಕಳ್ಕೊಂಡ್ಬಿಟ್ಟಿದ್ದೀವಿ ಅದನ್ನೇ ವಾಪಸ್ ತೊಗೊಂಡು ಬನ್ನಿ ಅಂತಲೇ ಡಾಕ್ಟ್ರುಗಳು ಕೂಡ ಹೇಳ್ತಾ ಇರೋದು. ನಾವು ಅದನ್ನು ರೂಢಿಗೆ ತಂದ್ಕೋಬೇಕಾಗಿದೆ. ಎಷ್ಟೊಂದು ಈಸಿ ಅಂತ ನಾವೇನು ಅಂದ್ಕೊಂಡು ಬದುಕ್ತಾ ಇದ್ದೀವಿ, ಅದೇ ಪ್ರಾಬ್ಲಮ್ ಆಗಿರೋದು. ಅಂದರೆ ಎಲ್ಲವೂ ನಮ್ಮ ಸುಖಕ್ಕೆ, ನಮ್ಮ ಸೌಖ್ಯಕ್ಕೆ, ನಮ್ಮ ಕಂಫರ್ಟ್ಗೆ ನಾವೇನೋ ಫೆಸಿಲಿಟಿ ಮಾಡ್ಕೊಂಡಿದ್ದೀವಲ್ಲ ಯಂತ್ರಗಳು. ಅಬ್ಸಲ್ಯೂಟ್ಲಿ. ಈಗ ನಾನು ಏನು ಬಟ್ಟೆ ಹಾಕೊಳ್ತೀನಿ ಅದು ಸುಮ್ಮನೆ ನನ್ನ ಮನಸ್ಸಿನ ಸಮಾಧಾನಕ್ಕಷ್ಟೇ. ಇದು ಯಾರಿಗೂ ತೊಂದರೆ ಆಗಲ್ಲ ಇದರಿಂದ. ಬಟ್ ಅಟ್ ದಿ ಎಂಡ್ ಯಾರು ಚೆನ್ನಾಗಿರ್ಬೇಕಾಗಿರೋದು? ನಾವೇ ಚೆನ್ನಾಗಿರ್ಬೇಕಾಗಿರೋದು. ನಮ್ಮ ಆರ್ಗನ್ಸ್ ನಮಗಾಗಿ 24 ಗಂಟೆ ಬ್ರೇಕ್ ಇಲ್ಲದೆ, ಬೇಜಾರಿಲ್ಲದೆ, ನೋವು ಮಾಡ್ಕೊಳ್ದೆ, ನಿಮ್ಮನ್ನ ಜಡ್ಜ್ ಮಾಡದೆ, ನಿಮಗೆ ಯಾವುದೇ ಥರ ತೊಂದರೆ ಕೊಡದೆ, ನೀವು ಏನೇ ತಿನ್ನಕ್ಕೆ ಕೊಟ್ರು ಅದನ್ನ ಒಳ್ಳೆ ರೀತಿಯಲ್ಲಿ ಏನೋ ಒಂದು ಮಾಡಿ ಮಾರನೇ ದಿನ ಬೆಳಗ್ಗೆ ಕಣ್ಬಿಡೋ ಥರ ಮಾಡ್ತಾ ಇದೆ ಅಂದರೆ ಅಪ್ಪ ಅಮ್ಮ ಗಂಡ ಮಕ್ಕಳು ಯಾರೂ ಅಲ್ಲ, ನಿಮ್ಮದೇ ಆದಂಥ ಆರ್ಗನ್ಸ್. ಒಳಗಡೆ ಇರೋದ್ರಿಂದ ನಮ್ಗೆ ಅದ್ರ ಬಗ್ಗೆ ಗೊತ್ತಾಗ್ತಾ ಇಲ್ಲ, ನಮ್ಗೆ ಅದ್ರ ಬಗ್ಗೆ ವ್ಯಾಲ್ಯೂ ಇಲ್ಲ. ನಾವು ಅಂದ್ಕೊಂಡಿದ್ದೀವಿ ನಾವು ಹೆಂಗಿದ್ರೂ ನಡೆಯುತ್ತೆ ಅಂತ. ಮಾಡೋಷ್ಟು ಸಮಯ ಮಾಡುತ್ತೆ, ಆಮೇಲೆ ಅದು ಕೈ ಕೊಡೋದು 100%. ಸೊ ಏನಾರು ನಮಗೆ ಎಚ್ಚೆತ್ಕೋಬೇಕು ಅನ್ನೋದಾದರೆ ದಿಸ್ ಇಸ್ ಅ ರೈಟ್ ಟೈಮ್. ನಾನು ಒಂದಷ್ಟು ನಮ್ಮ ಅಪ್ಪ ಅಮ್ಮ ಅಜ್ಜಿ ತಾತನೆಲ್ಲ ನೋಡಿರೋದ್ರಿಂದ ನಾವು ಏನೇ ಆಗಿ ಚೇಂಜ್ ಆಗಿದ್ರು ಕೂಡ ಇವಾಗೂ ನೋಡಿ ಅವಾಗೂ ನೋಡಿದ್ರೆ ನಮ್ಗೆ ಗೊತ್ತಾಗ್ತಾ ಇದೆ, ಅಯ್ಯೋ ಇದೆಲ್ಲ ಅದೇ ಸರಿಯಾದ್ದು ಅಂತ. ಬೈ ಚಾನ್ಸ್ ಏನಾರು ಈಗ ಚಿಕ್ಕ ಮಾಮ್ಸ್, ಯಂಗ್ ಮಾಮ್ಸ್ ಯಾರು ಈಗ ಪುಟ್ಟಾಗಿ ಅಮ್ಮಂದಿರಾಗಿದ್ದಾರೆ, ಅವ್ರು ಏನಾರು ಆಲ್ರೆಡಿ ಈ ಜಂಕ್ಗೆ ಒಕ್ಕೊಂಬಿಟ್ಟಿದ್ರೆ ಅವ್ರ ಮಕ್ಳಿಗೆ ಅದೇ ಪಾಸ್ ಆಗುತ್ತೆ. ಯಾಕೆಂದರೆ ಅವ್ರಿಗೆ ಗೊತ್ತಿಲ್ಲ ನಮ್ಮ ಹಿರಿಯರು ಏನು ಮಾಡ್ತಾಯಿದ್ರು, ಅವ್ರು ಏನು ತಿಂತಾಯಿದ್ರು, ಹೆಂಗೆ ಬೆಳೆದ್ರು ಅವ್ರು ಅಷ್ಟು ಗಟ್ಟುಮುಟ್ಟಿಯಾಗಿದ್ದು ಲಾಸ್ಟ್ ಮಿನಿಟ್ಗೆ ಆರಾಮಾಗಿ ಉಸಿರು ಹೋಗ್ತಾ ಇತ್ತು ಅಂದರೆ ಅದು ಹೆಂಗೆ? ಅದನ್ನ ನಾವು ಈಗ ನೆನೆಸ್ಕೊಳ್ಳೋಕ್ಕೂ ಸಾಧ್ಯ ಇಲ್ಲ. ಎಲ್ಲ ಕೂತಲ್ಲೇ ಜೀವ ಹೋಗ್ತಾಯಿತ್ತು, ಮಲಗಿದ್ದಲ್ಲೇ ಜೀವ ಹೋಗ್ತಾಯಿತ್ತು. 95 ವರ್ಷ 100 ವರ್ಷ ಬದುಕೋರು ಬದುಕಿರೋ ತನಕನೂ ಕೆಲಸ ಮಾಡ್ತಾಯಿದ್ರು. ಅವ್ರುಗಳಿಗೆ ಕೇಳಿದರೆ ಹಳ್ಳಿ ಜನನೇ ಎಸ್ಪೆಷಲಿ, ನನಗೆ ಹಳ್ಳಿ ಜನದ ಬಗ್ಗೆ ಬಹಳ ಗೌರವ. ಅವ್ರನ್ನೇನಾರು ಕೇಳಿದ್ರೆ ನಿನ್ಗೇನು ವಯಸ್ಸು ಅಂತ ಕೇಳಿದ್ರೆ ಗೊತ್ತಿಲ್ಲ, ನಾನು ಯಾವುದೋ ಹಬ್ಬದ ಟೈಮಲ್ಲಿ ಹುಟ್ಟಿದ್ದು, ಅಮಾವಾಸ್ಯೆ ದಿನ ಹುಟ್ಟಿದೆ, ಆಮೇಲೆ ಇಂಥ ದಿನ ಹುಟ್ಟಿದೆ ಅಂತ ಹೇಳೋರೆ ವಿನಃ ತನಗೆ ಎಷ್ಟು ವಯಸ್ಸಾಗಿದೆ ಅಂತ ತನಗೆ ಗೊತ್ತೇ ಇಲ್ಲ. ನಂಗೆ ರಿಟೈರ್ಮೆಂಟ್ ಅನ್ನೋದ್ರ ಬಗ್ಗೆನೂ ಅವ್ರಿಗೆ ಜ್ಞಾನ ಇಲ್ಲ. ನಾನು ಬದುಕಿರೋ ತನಕ ಮನೆ ಮುಂದೆ ಕಸ ಗುಡಿಸಿ ರಂಗೋಲೆ ಹಾಕಿ ಆ ಗಂಜಿ ಮಾಡ್ಕೊಂಡು ತಿಂದು 2 ಹೊತ್ತೇ ಅವರು ತಿಂತಾಯಿದ್ದು. ಅಧಿಕವಾಗಿ ತಿಂತಾ ಇರಲಿಲ್ಲ ಅವರು, ಮುದ್ದೆ ತಿನ್ನೋರು. ಮತ್ತು ಸಂಜೆ 6 ಗಂಟೆ ಸೂರ್ಯ ಮುಳುಗೋದ್ರೊಳಗೆ ಊಟ ಮುಗಿಸ್ಬಿಟ್ರೆ ಮತ್ತೆ ಅವ್ರು ಸೇವಿಸ್ತಾನೆ ಇರಲಿಲ್ಲ. ಅದು ದೀಪ ಇಲ್ಲ ಅದಕ್ಕೆ ತಿಂತಾಯಿದ್ರು, ನಮಗೆ ದೀಪದ ಫೆಸಿಲಿಟಿ ಇದೆ, ಅದಿದೆ ಇದಿದೆ, ಮಧ್ಯರಾತ್ರಿ ಫೋನ್ ಮಾಡಿದ್ರು ಮನೆ ಬಾಗಿಲಿಗೆ ಊಟ ಬರುತ್ತೆ ಅನ್ನೋದಾದರೆ ಅದು ಸರಿಯೇ ಇಲ್ಲ. ಅವ್ರು ಏನು ಮಾಡ್ತಾಯಿದ್ರು ಅದೇ ಪರ್ಫೆಕ್ಟ್. 6 ಗಂಟೆ ಆದಮೇಲೆ ನಮ್ಮ ಪಚನ ಕ್ರಿಯೆ ಸ್ಲೋ ಆಗಿಬಿಡುತ್ತೆ ಸಂಜೆ ಮೇಲೆ. ಅದಕ್ಕೆ ಸೂರ್ಯ ಮುಳುಗೋದ್ರೊಳಗಡೆ ಊಟ ಮಾಡಿಬಿಡ್ಬೇಕು. ಓಕೆ, ಹಾಗೆ ಮಾಡೋದ್ರಿಂದ ಡೈಜೆಸ್ಟ್ ಆಗುತ್ತೆ, ಒಳ್ಳೆ ನಿದ್ದೆ ಬರುತ್ತೆ. ಯಾರು ಎಷ್ಟು ಜನ ಹೇಳ್ತಾರೆ, ಸಣ್ಣ ಹುಡುಗಿರು ಹೇಳ್ತಾರೆ, ಅಂದರೆ 21-22 ವರ್ಷದ ಮಕ್ಕಳೆಲ್ಲ ಹೇಳ್ತಾರೆ ನಮಗೆ ನಿದ್ದೆನೇ ಇಲ್ಲ. ನಮಗೆ ನಿದ್ದೆ ಬೇಕು ಅಂದರೆ ಏನು ಮಾಡಬೇಕು? ಸೊ 6 ಗಂಟೆಗೆ ಊಟ ಮುಗಿಸಿ ಅಂತಲೇ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. 6 ಗಂಟೆ ಮೇಲೆ ಏನೂ ತಿನ್ನಕ್ಕೆ ಹೋಗಬಾರ್ದು. ಈಗ ನಾವು ಹೇಳ್ತೀವಿ ಊಟ ಅಂತಂದರೆ ಊಟ ಯಾವುದು? ಟೇಸ್ಟ್ ಬಡ್ಸು ಥ್ಯಾಂಕ್ ಯು ಹೇಳಬೇಕಾ ಅಥವಾ ಹೊಟ್ಟೆ ಆರ್ಗನ್ಸ್ ಥ್ಯಾಂಕ್ ಯು ಹೇಳಬೇಕಾ? ನಿಜವಾದ ಒಳ್ಳೆ ಊಟ ಅಂದರೆ ಬಾಯಿ ರುಚಿಗೋಸ್ಕರ ತಗೋಬೇಕು. ಬಾಯಿ ರುಚಿ ಥ್ಯಾಂಕ್ ಯು ಹೇಳಿದ್ರೆ ಸಾಕಾ? ಇಲ್ಲಿ ಮಾತ್ರ ಅದು ಒಪ್ಕೊಂಡ್ರೆ ಸಾಕಾ? ಹೊಟ್ಟೆ ಒಳಗಡೆ ಅದೇನಾರು ಒಪ್ಪಬೇಕಾ? ಸೊ ಹೊಟ್ಟೆ ಒಳಗಡೆನೆ ಒಪ್ಪಬೇಕಾಗಿರೋದು.
ಇವಾಗ ಏನಾಗುತ್ತೆ ಅಲ್ಲಿಂದ ನಮ್ಗೆ ಏನು ಬೇಕು, ಊಟ ತಿನ್ನೋದ್ರಿಂದ ಏನು ಬೇಕು, ಎನರ್ಜಿ ಬೇಕು. ಹೌದು. ಎನರ್ಜಿ ಬರೋದ್ರಿಂದ ಏನಾಗುತ್ತೆ, ನಮ್ಮ ಎಲ್ಲ ಚಟುವಟಿಕೆಗಳು ಈಸಿ ಆಗುತ್ತೆ. ಅವಾಗ ರೋಗ ತಪ್ಪಲ್ಲ, ಆರೋಗ್ಯ ತಪ್ಪೋಗಲ್ಲ. ಆಮೇಲೆ ನಾವು ಏನು ಮಾಡಬೇಕು ಅಂತಿದ್ದೀವಿ ಕೆಲಸನ ಅದನ್ನ ನಿಷ್ಠೆಯಿಂದ ಮಾಡ್ತಾ ಹೋಗ್ಬೋದು. ಅದಕ್ಕೊಂದು ಕಂಟಿನ್ಯೂಟಿ ಇರುತ್ತೆ, ರಿಸಲ್ಟ್ ಸಿಗುತ್ತೆ. ಅವಾಗ ನಾನು ಏನೋ ಮಾಡಬೇಕು ಅಂತ ಆಸೆ ಪಡ್ತೀನಿ, ನಾನೊಂದು ಅಚೀವ್ ಮಾಡಬೇಕಪ್ಪ, ನಾನು ಗ್ರೇಟ್ ಆಗಬೇಕು ಅಂತ ಅಂದ್ಕೊಂಡು ನಮ್ಮ ಆಹಾರದ ಶೈಲಿ ತಪ್ಪಾಗಿದ್ರೆ 2 ದಿನ ಮಾಡ್ತೀವಿ, 3ನೇ ದಿನ ನನಗೆ ಹೊಟ್ಟೆ ನೋವು, ಎದೆ ಉರಿ, ಆಮೇಲೆ ನನಗೆ ಮೋಷನ್ ಆಗ್ತಾ ಇಲ್ಲ, ನಾನಾ ಥರ ಬಾಧೆಯಿಂದ ಅದು ಕಟ್ಟಾದಾಗ ನಮ್ಮ ಎನರ್ಜಿ ಲೆವೆಲ್ಸ್ ಲೋ ಆಗುತ್ತೆ. ಅಯ್ಯೋ ಯಾರು ಮಾಡ್ತಾರೆ ಅಂತ ಅನ್ಸುತ್ತೆ, ಪ್ರೊಕ್ಯಾಸ್ಟಿನೇಟ್ ಆಗುತ್ತೆ, ಇವತ್ತು ಬೇಡ ಬಿಡು ಇನ್ನೊಂದು ದಿನ ಮಾಡೋಣ ಅಂತ ಆಗುತ್ತೆ. ಬೆಳಗ್ಗೆ ಏಳಕ್ಕೆ ಮನಸ್ಸೇ ಆಗಲ್ಲ. ನಮ್ಮ ಸ್ವಂತ, ಬೇರೆಯವ್ರು ಯಾರು ನಮ್ಮನ್ನ ಹಾಳು ಮಾಡೋದು ಬೇಡ, ನಮ್ಮ ಸ್ವಂತ ಬುರುಡೆನ ನಮ್ಮನ್ನ ಎದ್ದೇಳಕ್ಕೆ ಬಿಡಲ್ಲ. ಮಲ್ಕೋ, ನೆನ್ನೆ ಎಲ್ಲ ಅಷ್ಟು ಕಷ್ಟಪಟ್ಟಿದ್ಯಾ, ಇವತ್ತು ಯಾಕೆ ಅಷ್ಟೊಂದು ಕಷ್ಟಪಡ್ತೀಯಾ, ಪರವಾಗಿಲ್ಲ, ಜಗತ್ತಲ್ಲೆಲ್ಲ ಮಾಡ್ತಾ ಇರೋದಕ್ಕಿಂತ ನೀನೇನು ಭಿನ್ನವಾಗಿ ಮಾಡ್ತಾ ಇಲ್ಲ. ಡಿಸ್ಕರೇಜ್ ನಮ್ಮ ಬುರುಡೆಯಿಂದನೇ ಆಗ್ತಾ ಇರುತ್ತೆ. ನಾವು ಅದನ್ನ ಎಚ್ಚೆತ್ಕೋಬೇಕು ಅನ್ನೋದಾದರೆ ಅದಕ್ಕೆ ಕನ್ಸಿಸ್ಟೆನ್ಸಿ ಬೇಕು, ಗೋಲ್ ಇಟ್ಕೋಬೇಕು. ನಾನು 50 ವರ್ಷ ಆಯಿತು, 60 ವರ್ಷ ಆಯಿತು, ಅದು ಬೇಡ. ಸೊ ನಮ್ಮ ಮನ್ಸಿಗೆ ನಾವೇ ಹಂಗೆ ಹೇಳ್ಕೊಂಡು ನಾವೇ ಡಿಸ್ಕರೇಜ್ ಮಾಡ್ಕೋತಾ ಇದ್ದೀವಿ. ಹೌದಲ್ವಾ? ನಾವು ಹಿಂದಿನ ದಿನ ನಾವು ಎಷ್ಟೊತ್ತಿಗೋ ಮಲ್ಕೋತೀವಿ, ಏನೋ ತಿಂತೀವಿ, ಆಮೇಲೆ ನಾವು ಅಲ್ಲಿ ಎಲ್ಲೋ ಬ್ರಿಡ್ಜ್ ಕೆಳಗೆ ಯಾರೋ ಏನೋ ಮಾಡ್ತಾ ಇದ್ದಾರೆ ಅಂದರೆ ಎಲ್ಲ ಗುಮ್ ಕಟ್ಕೊಂಡು ಹೋಗಿ ಮಧ್ಯರಾತ್ರಿ 3 ಗಂಟೆ ಹೊತ್ತಿಗೆ ತಿನ್ಕೊಂಬರ್ತಿದ್ದೀವಿ. ಆ ಟೈಮು ಕ್ಲೀನಿಂಗಿಗೆ ಇಟ್ಕೊಂಡಿದೆ ಬಾಡಿ. ಸೊ ನಮ್ಮ ಬಾಡಿ ಎಷ್ಟು ಡಿಸಿಪ್ಲಿನ್ಡಾಗಿ ವರ್ಕ್ ಮಾಡುತ್ತೆ ಅಂದರೆ ಒಳಗಡೆ ಯಾವುದು ಕೂಡ ಅನ್ವಾಂಟೆಡ್ ಅನ್ನೋದಿಲ್ಲ, ಎಲ್ಲ ಆರ್ಗನ್ಸು ವಾಂಟೆಡೇ. ಅದಕ್ಕೆ ಫುಲ್ ಕೆಲಸ ಇದ್ದೇ ಇದೆ, ಎಲ್ಲದಕ್ಕೂ ಅದು ಒಂದಲ್ಲ ಒಂದು ರೀತಿ ಕೆಲಸ ಇದೆ. ಈ ಕೆಲಸ ಕರೆಕ್ಟಾಗಿ ಆಗಬೇಕು ಅನ್ನೋದ್ರೆ ನಮ್ಮದೇ ಸಪೋರ್ಟ್ ಬೇಕಾಗಿರೋದು. ಅದಕ್ಕೆ ಬೇರೆ ಇನ್ಯಾರು ಏನು ಮಾಡೋಕ್ಕಾಗಲ್ಲ. ಇದು ಪರ್ಫೆಕ್ಟ್ ಆಗಿದೆ ಅಂದಾಗ ಇದು ಇಲ್ಲಿ ರಿಫ್ಲೆಕ್ಟ್ ಆಗುತ್ತೆ.